ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮವರ ಗುರುಜಿ ಮಾಡುವ ನಮಸ್ಕಾರಗಳು. ಬನ್ನಿ ಈ ವಾರದ ಭವಿಷ್ಯ ತಿಳ್ಕೊಳ್ಳೋಣ. ತುಂಬ ದಿವಸದ ಮೇಲೆ ಇವತ್ತು ಈ ವಾರ ಭವಿಷ್ಯ ಮಾಡಬೇಕಂತೇಳಿ ತುಂಬ ದಿನ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಕೊಂಡೆ, ಸ್ವಲ್ಪ ಬರ್ಕೊಂಡಿದ್ದೀನಿ ಲೈಟಾಗಿ. ಮೊನ್ನೆ ಟಿ ವಿಯಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ನಿಮ್ಗೆ ಇಲ್ಲಿ ಸ್ವಲ್ಪ ಹೇಳ್ಬಿಡೋಣ. ಕೆಲವೊಬ್ಬರು ಸುಮಾರು ಜನ ಹೇಳ್ತಾರೆ, ಯಾಕೆ ಸರ್ ಫೇಸ್ಬುಕ್ಕಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ, ಹಂಗಾಗಿ ಮಾಡ್ತಾಯಿದ್ದೀನಿ. ಏನಾದರೂ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲನೇಗೆ ನೋಡಿ, ಮೇಷರಾಶಿ ಅಂದರೆ ಈ ವಾರದ್ದು 10 ದಿವಸದ ಏನಿದೆ ಬರೋ ವಾರ, ಅಂದರೆ ಇವತ್ತಿನಿಂದನೇ ಇಟ್ಕೊಳ್ಳಿ ಬರೋ ವಾರ ತನಕ. ಸೊ ಈ ಮಧ್ಯದಲ್ಲಿ ಏನಂದರೆ ರವಿ ನಿಮಗೆ 16ನೇ ತಾರೀಕು 12ನೇ ತಿಂಗಳು, ಅಂದರೆ 16ನೇ ತಾರೀಕು ರವಿ ವೃಶ್ಚಿಕದಿಂದ ಮಕರಕ್ಕೆ ಬರ್ತಾನೆ, ಇದು ಧನುಸು ರಾಶಿಗೆ. ಆವಾಗ ಸ್ವಲ್ಪ ಚೇಂಜಸ್ ಇದೆ. ಅದು ಬಿಟ್ಟರೆ ಬುಧನೂ ಕೂಡ 18ನೇ ತಾರೀಕು ಬುಧ ಏನು ಮಾಡ್ತಾನೆ, ವೃಶ್ಚಿಕ ರಾಶಿಯಿಂದ ಧನುಸು ರಾಶಿಗೆ ಬರ್ತಾನೆ. ಸೊ 2 ಗ್ರಹಗಳು ಈ ವಾರದಲ್ಲಿ ಒಂದು ಮೂಮೆಂಟ್ಸ್ ಆಗುತ್ತೆ, ಪ್ರವೇಶವಾಗುತ್ತೆ. ಮೊದಲಿಗೆ ಬನ್ನಿ ನೋಡೋಣ. ನಾನು ಇದು ಮೇಷರಾಶಿಯವರನ್ನು ನೋಡಿ. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತುಂಬ ತೊಂದರೆ, ಯಾಕಂದರೆ ಗುರು ಚೇಂಜ್ ಆಯಿತು, 3 ತಿಂಗಳಾಯಿತು. ಗುರು ಚೇಂಜ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸುತ್ತಾಡ ಜಾಸ್ತಿ ಆಯಿತು, ಕೆಲಸದಲ್ಲಿ ತುಂಬ ಒತ್ತಡ ಜಾಸ್ತಿ ಆಗಿದೆ ಮೇಷರಾಶಿಯವ್ರಿಗೆ. ಕೆಲಸದಲ್ಲಿ ಮುಖ್ಯವಾಗಿ ಏನಂದರೆ ಇರೋ ಕೆಲಸ ಬಿಟ್ಕೊಡೋವಂಥದ್ದು ಮತ್ತು ಏನಾದರೂ ಒಂದು ತೊಂದರೆ ಆಗುವಂಥದ್ದು ಸಾಧ್ಯತೆ ಹೆಚ್ಚಾಗಿ ತೋರಿಸ್ತದೆ. ಯಾಕಂದರೆ ದಶಮದಲ್ಲಿ, ಅಂದರೆ ದಶಮದಲ್ಲಿ ಶನಿ ಬೇರೆ ಇದ್ದಾನೆ. ಕೆಲಸ ತುಂಬ ಹೆಚ್ಚಿಗೆ ಮಾಡಬೇಕು, ಆದರೆ ಲಾಭ ತುಂಬ ಕಮ್ಮಿ. ಜೊತೆಗೆ ಸುತ್ತಾಡೋವಂಥದ್ದು, ತುಂಬ ಹೊರಗಡೆ ಹೋಗುವಂಥದ್ದು ಕೆಲಸದ ಮೇಲೆ, ಅಥವಾ ಅವ್ರಿಗೇನಾದರೂ ಪ್ರಮೋಷನ್ಗಳು ಕೊಡುವಂಥದ್ದು. ಸೊ ಇದೆಲ್ಲ ನಡೀತಾ ಇದೆ. ಮುಖ್ಯವಾಗಿ ಏನಂದರೆ ನೋಡಿ, ದಶಮದಲ್ಲಿ ಶನಿ ಇದ್ದರೆ ಏನಾಗುತ್ತೆ ಅಂದರೆ ತುಂಬ ತೊಂದರೆಗಳು, ಏನಾದರೂ ಒಂದು ಕೋಲ್ಡ್ ವಾರ್ ಆಗುವಂಥದ್ದು, ಅಲ್ಲಿ ಯಾರೋ ವಯಸ್ಸಾಗಿರೋಂಥವ್ರು ಸೀನಿಯರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು ತೋರಿಸ್ತದೆ. ಅದಕ್ಕೆ ಏನು ಮಾಡ್ಬೋದು, ಮೇಷರಾಶಿಯ ಸ್ವಲ್ಪ ಶನಿ ಒಂದು ಶಾಂತಿ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ರಾಹು ಸಪ್ತಮದಲ್ಲಿದ್ದಾನೆ, ಮತ್ತು ಕೇತು ನೋಡಿ ಅಷ್ಟಮದಲ್ಲಿದ್ದಾನೆ. ಯಾರು ಮೇಷರಾಶಿಯವರಿಗೆ ಸ್ವಲ್ಪ ಆಯುಷಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುತ್ತೆ. ಯಾಕಂದರೆ ಮೇಷರಾಶಿಯಲ್ಲಿ ನೋಡಿ, ಕೇತು ಅಷ್ಟಮದಲ್ಲಿದ್ದರೆ ಏನಾಗುತ್ತೆ ಅಂದರೆ ಏನಾದರೂ ಸಡನ್ನಾಗಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ, ಗುಪ್ತಾಂಗಕ್ಕೆ ಸಂಬಂಧಪಟ್ಟ ಹಾಗೆ, ಯೂರಿನರಿ ಇನ್ಫೆಕ್ಷನ್ಸು ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ರವಿನೂ ಅಲ್ಲೇ ಇದ್ದ, ಇವಾಗ ರವಿ ನಿಮಗೆ ಈ ವಾರದಲ್ಲಿ ಹೋಗ್ತಾನೆ. ಕೇತು ತುಂಬ ಸ್ಟ್ರಾಂಗು, ತುಂಬ ತೊಂದರೆ ಕೊಡುತ್ತೆ. ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ, ಮೇಷರಾಶಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಶುಕ್ರ ಒಂದು ತುಂಬ ಚೆನ್ನಾಗಿದೆ ನೋಡಿ. ಶುಕ್ರ ಅಷ್ಟಮದಲ್ಲಿದ್ದರೂ ಕೂಡ ಹೆಂಗಸರಿಂದ ಏನಾದರೂ ಅನುಕೂಲ ಆಗುವಂಥದ್ದು, ತಾಯಿಯಿಂದ, ಅಕ್ಕಂದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂಥದ್ದು. ಫ್ಯಾಮಿಲಿಯಲ್ಲಿ ಖಂಡಿತ ನಿಮಗೆ ಒಂದು ಏನಾದರೂ ದುಡ್ಡಿನ ಒಂದು ಸಹಾಯ ಮಾಡೋವಂಥದ್ದು, ಅಥವಾ ಏನಾದರೂ ಒಂದು ಹೆಲ್ಪಿಂಗ್ ಮಾಡೋವಂಥದ್ದು ಇದೆ. ಅದೊಂದು ಮುಖ್ಯವಾಗಿ. 2ನೇ ದಿನ ಅಂದರೆ ಗುರು ನಿಮ್ಗೆ ದಶಮದಲ್ಲಿದ್ದರೆ ಏನಾಗುತ್ತೆ ಅಂದರೆ ಇರೋವಂಥ ಕೆಲಸದಲ್ಲಿ ಯಾರಾದರೂ ಬೇಕು ಅಂತ ಹೇಳ್ತಾರೆ, ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋವಂಥವ್ರು, ನಮಗೆ ಅವ್ರಿಗೆ ಕೆಲಸ ಬಿಟ್ಕೊಡೋಂಥದ್ದು, ಪ್ರಮೋಷನ್ ಬಂದರೆ ಅವ್ರಿಗೆ ಬಿಟ್ಕೊಡೋಂಥದ್ದು. ಮತ್ತು ಸ್ಥಾನಚ್ಯುತಿ ಅಂದರೆ ಯಾರಾದರೂ 2 ಅಂಗಡಿ ಇರೋರು, ಅಥವಾ 2 ಜಾಬ್ ಮಾಡ್ತಾ ಇರೋಂಥವ್ರು ಪಾರ್ಟ್ ಟೈಮ್, ಅಥವಾ ಒಂದು ಜಾಬು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅಥವಾ ಶಿಫ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ. ಮುಖ್ಯವಾಗಿ ನೋಡಿ, ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ನಿಮಗೆ ಒಂದು ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ತುಂಬ ಓವರಾಗಿ ಮಾತಾಡೋವಂಥದ್ದು, ಅಲ್ಲಿಂದ ನಿಮ್ಮೊಂದು ಹೆಸರು ಕೆಡುವಂಥದ್ದು. ಮತ್ತು ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ದುಡ್ಡಿಗೆ ಸಂಬಂಧಪಟ್ಟಾಗ, ಆಸ್ತಿಗೆ ಸಂಬಂಧಪಟ್ಟಾಗ ಏನಾದರೂ ತೊಂದರೆ ಕೂಡ ಕಾಣಿಸ್ಬೋದು. ಸೊ ಮುಖ್ಯವಾಗಿ ನೋಡಿ, ಕುಜ ಅಷ್ಟಮದಲ್ಲಿದ್ದರೆ ಏನಾಗುತ್ತೆ ಅಂದರೆ ಧನನಾಶ ಅಂತ, ತುಂಬ ಹೆವಿಯಾಗಿ ದುಡ್ಡುಗಳು ಖರ್ಚು ಮಾಡೋವಂಥದ್ದು. ಆಲ್ರೆಡಿ ದುಡ್ಡಿಗೆ ಸಂಬಂಧಪಟ್ಟಾಗ ಸ್ವಲ್ಪ ತೊಂದರೆ ಸ್ಟಾರ್ಟ್ ಆಗಿದೆ ನಮಗೆ, ವೃಥಾ ಪ್ರಯಾಣ ಅಂತ ಆಗುತ್ತೆ. ಮತ್ತು ಗುರು ಶನಿ ದಶಮದಲ್ಲಿದ್ದರೆ ಏನಾಗುತ್ತೆ, ಸ್ಥಾನಚ್ಯುತಿ, ಸ್ಥಾನನಾಶ, ಮಾನಭಂಗ ನೋಡಿ, ಕೀರ್ತಿನಾಶ ನೋಡಿ. ದಶಮದಲ್ಲಿ ಶನಿ ಇದ್ದರೆ ಏನಾಗುತ್ತೆ ಅಂದರೆ ಕೀರ್ತಿನಾಶ. ಆದರೆ ದಶಮಾಧಿಪತಿ ಅಲ್ಲೇ ಇರೋದ್ರಿಂದ ಮೊದಲು ದಿನಗಳು ಅಥವಾ ಮೊದಲು ತಿಂಗಳುಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ಆದರೆ ಮುಂದಿನ ಒಂದು 6 ತಿಂಗಳಾದಮೇಲೆ ಶನಿ ನಿಮಗೆ ಒಳ್ಳೆಯದೇ ಮಾಡ್ತಾನೆ. ಆದರೂ ನಿಮಗೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಒಂದು ಸಾಮಾನ್ಯ ಫಲ ಅಂತ ಕೂಡ ಹೇಳ್ಬೋದು. ಈಗ ಆದರೆ ಮೇಷರಾಶಿ ಪರಿಹಾರವಾಗಿ ಏನು ಹೇಳ್ತೀನಿ ಅಂದರೆ, ಮುಖ್ಯವಾಗಿ ನೀವು ದಶಮದಲ್ಲಿರುವಂಥ ಶನಿ ಒಂದು ಪ್ರಾರ್ಥನೆ ಮಾಡಿ, ಎಣ್ಣೆ ದಾನ ಮಾಡಿ, ನಿಮ್ಮ ಕೆಲಸದಲ್ಲಿ ಏನೇ ತೊಂದರೆ ಇದ್ದರೂ ಕ್ಲಿಯರ್ ಆಗುತ್ತೆ. ಹಾಗೆ ನೋಡಿ, ವೃಷಭ ರಾಶಿಯವರಿಗೆ ಲಗ್ನದಲ್ಲಿ ರಾಹು ಇದ್ದಾನೆ, ಕೇತು ಇದ್ದಾನೆ ನೋಡಿ. ಮುಖ್ಯವಾಗಿ ರಾಹು ಕೇತುಗಳು ಬಂದರೆ ಏನಾಗುತ್ತೆ, ಲಗ್ನದಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡಿಸೋವಂಥದ್ದು, ಅಥವಾ ದಾಟುವಂಥದ್ದು, ಯಾರಿಗೋ ಮಾಡಿಸಿರ್ತಾರೆ ಇವರು ದಾಟುವಂಥದ್ದು, ಅಥವಾ ದೃಷ್ಟಿದೋಷ ಆಗುವಂಥದ್ದು ಸಾಮಾನ್ಯವಾಗಿ ತೋರಿಸುತ್ತೆ. ಅದು 2ನೇದು, ಲಗ್ನದಲ್ಲಿ ರಾಹು ಇದ್ದಾನೆ, ಎಲ್ಲ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋವಂಥದ್ದು, ಮತ್ತು ಏನಾದರೂ ಒಂದು ಬದಲಾವಣೆಗಳು ತೋರಿಸ್ತಾರೆ, ಚೇಂಜಸ್. ರಾಹು ಅಂದ್ರೇ ಚೇಂಜಸ್ಸು. ಫಾರಿನ್ಗೆ ಹೋಗುವಂಥದ್ದು, ದೂರ ಪ್ರಯಾಣ ಮಾಡಬೇಕಂತ ಇಷ್ಟಪಡೋರು, ಪ್ರಯಾಣಗಳು ಮಾಡೋವಂಥದ್ದು ನೋಡಿ. ಲಗ್ನದಲ್ಲಿ ರಾಹು ಇದ್ದರೆ ಫಾರಿನ್ ಪ್ರಯಾಣ ಮಾಡಿದ್ರು ಅದರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಫಾರಿನ್ ಟ್ರಿಪ್ಸಲ್ಲಿ ಹೋಗುವಂಥದ್ದು ರಾಹು ಚೆನ್ನಾಗಿದ್ದರೆ ಮಾತ್ರ ಫಾರಿನ್ ಟ್ರಿಪ್ಸ್ ಹೋಗುವಂಥ ಸಾಧ್ಯತೆ ನೋಡಿ. ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಗುರು ದೃಷ್ಟಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ವೃಷಭ ರಾಶಿಯವರು ಯಾರೇ ಆಗಲಿ, ಏನೇ ತೊಂದರೆ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ. ಗುರು ದೃಷ್ಟಿ ಇರೋದ್ರಿಂದ ನೀವು ಅದನ್ನು ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು. ಯಾರಿಗೆ ವಿವಾಹವಾಗಿಲ್ವೋ, ಮಕ್ಕಳಾಗಿಲ್ವೋ ಅಂಥವ್ರಿಗೆ ಆಗುತ್ತೆ. ಆದರೆ ರಾಹು ಕೇತು ಲಗ್ನದಲ್ಲಿರುವಂಥ ಶಾಂತಿ ಮಾಡಿಕೊಂಡ್ರೆ ನಿಮಗೆ ಒಂದು ಪರಿಹಾರ, ಹೆಚ್ಚಿನ ಒಂದು ಪ್ರಾಪ್ತಿ ಆಗುತ್ತೆ. ಅದೇ ನೋಡಿ, ಸಪ್ತಮದಲ್ಲಿ ಶುಕ್ರ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಂದರೆ ಮನೆಯಲ್ಲಿ ಹೆಂಗಸರಿದ್ದರೆ
ಅಥವಾ ಗಂಡಸಿದ್ರೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಕಾಯಿಲೆ ಬರುವಂಥ ಹೆಚ್ಚಿಗೆ ಇರುತ್ತೆ. ಕಾಯಿಲೆಗಳು ಈಗ ಕೇತು ಇದ್ದಾನೆ ಸಪ್ತಮದಲ್ಲಿ, ಸೊ ಯಾರಿಗಾದ್ರೂ ಹೊಟ್ಟೆಗೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು, ಕಾಲಿಗೆ ಸಂಬಂಧಪಟ್ಟಂಗೆ ತೊಂದರೆ ತೋರಿಸ್ತಾ ಇದೆ. ಅದೇ ನಿಮಗೆ ಬುಧ ಸಪ್ತಮದಲ್ಲಿದ್ದಾನೆ, ವ್ಯವಹಾರಗಳಲ್ಲಿ ಏನಾದರೂ ವಿಳಂಬ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೇ ನಿಮ್ಗೆ ಅಷ್ಟಮಕ್ಕೆ ಬುಧ ಬರ್ತಾನೆ, ಆವಾಗ ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಆಗ್ಬೋದು. ಕುಜನೂ ತುಂಬ ಚೆನ್ನಾಗಿದೆ ನೋಡಿ, ಲಾಭದ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಫ್ರೆಂಡ್ಸಿಂದ ಅನುಕೂಲಗಳಾಗೋಂಥದ್ದು. ಮತ್ತು ರಿಯಲ್ ಎಸ್ಟೇಟಲ್ಲಿ ನಿಮಗೆ ಯಾರು ವೃಷಭ ರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವ್ರಿಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಸುಖ, ಸಂತೋಷ, ಅಭಿಷ್ಟ ಸಿದ್ಧಿ, ನಿಮ್ಗೆ ಏನು ಕೆಲಸ ಅನ್ಕೊಂಡ್ರೆ 100% ಆಗುವಂಥದ್ದು. ಯಾಕಂದರೆ ಗುರು ನವಮಸ್ಥಾನದಲ್ಲಿದೆ ನೋಡಿ, ಭಾಗ್ಯದ ಟೈಮು, ತಂದೆಯಿಂದ ಅನುಕೂಲಗಳಾಗುವಂಥದ್ದು. ನೋಡಿ ಮೊನ್ನೆ ಯಾರಿಗೂ ಹೇಳಿದ್ದೆ ನಿಮ್ಮ ತಂದೆಯಿಂದ ಅನುಕೂಲ ಆಗುತ್ತೆ ಅಂತ, ನಂಬಲೇ ಇಲ್ಲ ಅವರು. ಯಾವುದು ಆಸ್ತಿ ಬರುತ್ತೆ ಸರ್ ಅಂತಂದರೆ, ಈಗ ಒಂದು 4 ತಿಂಗಳು ಮುಂಚೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ನಮ್ಮ ತಂದೆ ಯಾವುದೋ ಒಂದು 30-40 ಸೈಟ್ ಕೊಡಬೇಕಂತಿದ್ದಾರೆ, ಸೊ ಕೊಡೋಂಥ ಚಾನ್ಸಸ್ ಇದೆ. ಸೊ ಆ ಥರ ಬಂದಾಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿ, ಅದನ್ನು ಸ್ವಲ್ಪ ಮುತುವರ್ಜಿ ವಹಿಸಿ ನಿಮ್ಮ ಹೆಸರು ಮಾಡ್ಕೊಳ್ಳೋಂಥದ್ದು ಅನುಕೂಲಗಳು ಮಾಡ್ಕೊಳ್ಳಿ. ಯಾಕಂದರೆ ನವಮದಲ್ಲಿ ಅಷ್ಟು ನಿಮಗೆ ಭಾಗ್ಯ ಇದೆ, 12 ವರ್ಷಕ್ಕೆ ಒಂದ್ಸರಿ ಬರ್ತಾನೆ ವೃಷಭ ರಾಶಿಯವರಿಗೆ, ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಅದು ಎಲ್ಲೋ ಒಂದು ಕಡೆ ನಿಮಗೆ ಕಾಯಿಲೆಗಳಿಂದ ಖರ್ಚಾಗುವಂಥದ್ದು ಹೆಚ್ಚು ಕಾಣಿಸ್ತಾ ಇದೆ ವೃಷಭ ರಾಶಿಯವರು. ಮುಖ್ಯವಾಗಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೌಭಾಗ್ಯ ಪ್ರಾಪ್ತಿ, ದೈವ ದರ್ಶನ ನೋಡಿ, ಯಾರು ಮನೆ ದೇವರು ಮಾಡಿಲ್ವೋ, ಮನೆ ದೇವ್ರು ಹೋಗ್ಬೇಕು ಅಂದ್ಕೊಂಡಿದ್ರೆ ಖಂಡಿತ ಈಗ ಸಮಯ ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿ. ಜೊತೆಗೆ ತಂದೆಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೋಡಿ. ಪರಿಹಾರವಾಗಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಬೇಕಾಗಿರೋದಂದರೆ ರಾಹುಕೇತು ಶಾಂತಿ, ಜೊತೆಗೆ ಒಂದು ಶುಕ್ರನ ಮಂತ್ರ. ಶುಕ್ರ ಒಂದು ಮೂಲ ಮಂತ್ರ, ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಪಠಿಸಿ. ಜೊತೆಗೆ ನೀವು ಶುಕ್ರನ ಒಂದು ಅಷ್ಟೋತ್ತರ ಆಗಲಿ ಅಥವಾ ಕನಕದಾರ ಸ್ತೋತ್ರ ಆಗಲಿ ಪಠಿಸೋದ್ರಿಂದ ತುಂಬ ಹೆಚ್ಚು ಶುಭ ಫಲಗಳು ಈ ವಾರದಲ್ಲಿ ನೋಡ್ಬೋದು ನೋಡಿ. ಈಗ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 3 ಗ್ರಹಗಳು ಚೆನ್ನಾಗಿದೆ. ಷಷ್ಠದಲ್ಲಿರೋ ರವಿ ಮತ್ತು ಕೇತು ಮತ್ತು ಬುಧ ನೋಡಿ, 6 ಗ್ರಹಗಳು ತುಂಬ ಚೆನ್ನಾಗಿದೆ ನೋಡಿ. ಶತ್ರು ನಾಶ ಆಗುವಂಥದ್ದು, ಯಾವುದೇ ಕೆಲಸ ಆಗಲಿ ಧೈರ್ಯವಾಗಿ ಮುನ್ನುಗ್ಗಿ ಮಾಡೋವಂಥದ್ದು ಸಾಧ್ಯತೆ. ಮತ್ತು ಯಾರೇ ನಿಮಗೆ ನಿಮ್ಮ ವಿರುದ್ಧವಾಗಿ ಮಾತಾಡೋರು ಅವ್ರನ್ನ ಹಿಮ್ಮೆಟ್ಟಿ ಅಥವಾ ಮಾತಾಡಿ ಅವ್ರನ್ನ ಗೆಲ್ಲುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆದರೆ ಅಷ್ಟಮದಲ್ಲಿ ಶನಿ ಇದ್ದಾನೆ, ಎಲ್ಲ ಒಂದು ಕಡೆ ಅಷ್ಟಮದಲ್ಲಿ ಗುರು ಇದ್ದಾನೆ, ಸ್ವಲ್ಪ ಮಟ್ಟಿಗೆ ತೊಂದರೆ. ನೋಡಿ ಬುಧ ತುಂಬ ಚೆನ್ನಾಗಿದ್ದಾನೆ, ಕಾರ್ಯಲಾಭ, ಸಂತೋಷ, ಶತ್ರುನಾಶ, ದ್ರವ್ಯ ಲಾಭ, ಸಾಲ ವಸೂಲಿ, ಧನ ಪ್ರಾಪ್ತಿ ನೋಡಿ. ಯಾರು ದುಡ್ಡುಗಳು ರವಿ ನಿಮ್ಗೆ ಷಷ್ಠದಲ್ಲಿದ್ದಾರೆ ಅಂದರೆ ದುಡ್ಡು ಕಾಸು ಅನುಕೂಲಗಳು ಕೊಡ್ತಾನೆ, ಹಣ ಕೊಡುವಂಥ. ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಾವುದೇ ಸರ್ಕಾರಿ ಜಾಬ್ ಮಾಡೋಂಥವ್ರು ನಿಮಗೆ ಅನುಕೂಲಗಳಾಗುವಂಥದ್ದು. ಜೊತೆಗೆ ನೋಡಿ ಸ್ವಲ್ಪ ಮಟ್ಟಿಗೆ ರಾಹು ಅಷ್ಟು ವ್ಯಯಸ್ಥಾನದಲ್ಲಿದ್ದಾನೆ, ಸ್ವಲ್ಪ ನಿದ್ದೆ ಬರೋದಿಲ್ಲ, ಮತ್ತು ಫಾರಿನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಯಾರು ಕೆಲಸದ ನಿಮಿತ್ತ ಕೆಲಸದಲ್ಲಿ ನಿಮಗೆ ದೂರ ಹೋಗುವಂಥ ಪ್ರಯಾಣಗಳು ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ. ಶುಕ್ರ ನಿಮಗೆ 6ರಲ್ಲಿದ್ದಾನೆ, 6ರಲ್ಲಿ ಶುಕ್ರ ಇದ್ದರೆ ಸ್ತ್ರೀ ದೋಷ, ಅದರಿಂದ ನೋಡಿ ಸ್ತ್ರೀ ಕಲಹ, ಭಯ, ಸ್ಥಾನನಾಶ, ವಿಪತ್ತು ಅಂತ ಹೇಳುತ್ತೆ. ಆದರೆ ಅಷ್ಟಮದಲ್ಲಿ ಶನಿ ಇದ್ದಾನೆ, ಯಾರು ತುಂಬ ವಯಸ್ಸಾಗಿರೋಂಥವ್ರು ಮನೇಲಿ ನಿಮ್ಮಲ್ಲಿದ್ದರೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಅದರಿಂದ ಸಂಬಂಧಪಟ್ಟಂಗೆ ಸ್ವಲ್ಪ ಡಾಕ್ಟ್ರಿಗೆ ತೋರಿಸುವಂಥದ್ದು ವಯಸ್ಸಾಗಿರೋರಿಗೆ ಸ್ವಲ್ಪ ಗಮನ ಹಚ್ಚಿ. ಮುಖ್ಯವಾಗಿ ಏನಂದರೆ ಶುಗರ್ಗೆ ಸಂಬಂಧಪಟ್ಟಾಗೆ ಮತ್ತು ಏನೋ ಜಾಂಡಿಸ್ಗೆ ಸಂಬಂಧಪಟ್ಟಾಗೆ ಏನಾದರೂ ಕಾಯಿಲೆ ಇದ್ದರೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಮತ್ತು ಕುಜ ದಶಮದಲ್ಲಿದ್ದಾನೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಒಂದು ಶ್ರಮ ಬೀಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದರೆ ಪರಿಹಾರಕ್ಕೆ ಏನು ಮಾಡಿದ್ರೆ ಮುಖ್ಯವಾಗಿ ಲಗ್ನಾಧಿಪತಿಯಾದ ಬುಧನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಜೊತೆಗೆ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ರಾಹುಕೇತು ಶಾಂತಿ ಮಾಡೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಲಾಭ ಸಿಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಬನ್ನಿ ಈಗ ಕಟಕ ರಾಶಿ ನೋಡೋಣ. ಕರ್ಕಾಟಕ ರಾಶಿ ರಾಜ್ಯೋಗ ಏನು ಮಾತಾಡೋದೇ ಇಲ್ಲ. ಕರ್ಕಾಟಕ ರಾಶಿಯವರು ಹೋದ ವರ್ಷ ತುಂಬ ಕಷ್ಟಪಟ್ಟಿದ್ದೀರಾ, ಮೃದು ಸ್ವಭಾವಿಯವರು. ಕರ್ಕಾಟಕ ರಾಶಿಯವರು ತುಂಬ ಎಮೋಷನಲ್ ಆಗೋಂಥವ್ರು, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಯಾರು ತೊಂದರೆ ಮಾಡಿದ್ರು ನಡ್ಕೊಳ್ಳೋಂಥದ್ದೇ ಕಟಕ ರಾಶಿ. ಕಟಕ ರಾಶಿಯವ್ರನ್ನ ತಾಯಿ ಮನಸ್ಸು ಅಂತ ಕೂಡ ಹೇಳ್ತೀವಿ. ಆದರೆ ಅವ್ರಿಗೆ ಇದು ಒಂದು ಒಳ್ಳೆಯ ಸಮಯ ನೋಡಿ. ಯಾರಿಗೆ ಕಟಕ ರಾಶಿ ಇರುತ್ತೋ, ಸಪ್ತಮದಲ್ಲಿ ಗುರು ಇದ್ದಾನೆ, ನೀವು ಯಾವ ಕೆಲಸ ಅಂದ್ಕೊಂಡ್ರೂ ಅದು 100% ಆಗುತ್ತೆ. ಆದರೆ ಮುಖ್ಯವಾಗಿ ಶನಿಯ ಒಂದು ಶಾಂತಿ ಮಾಡ್ಕೊಳ್ಳಿ. ಆಮೇಲೆ ಕಟಕ ರಾಶಿ ತಂದೆಯವರು ಏನಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತುಂಬ ಜೋರಾಗಿ ಮಾತಾಡೋದು, ತಂದೆಯಿಂದ ಏನೋ ಸ್ವಲ್ಪ ಲೈಟಿಗೆ ತೊಂದರೆ ಕಾಣಿಸ್ತಿದೆ. ಆದರೂ ಕೂಡ ಕಟಕ ರಾಶಿಯವ್ರಿಗೆ ತೊಂದರೆ, ಗುರು ದೃಷ್ಟಿ ಇದೆ, ಯಾವುದೇ ಥರ ದೋಷ ಇಲ್ಲ. ಆದರೆ ಶುಕ್ರ ನೋಡಿ, ಮಕ್ಕಳ ವಿಚಾರದಲ್ಲಿ ಯಾರು ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗೋ ಒಂದು ಸಮಯನೂ ಚೆನ್ನಾಗಿದೆ. ವಿದ್ಯಾರ್ಜನೆಗೆ ಒಂದು ಒಳ್ಳೆಯ ಟೈಮು. ವಿದೇಶ ಪ್ರಯಾಣದಲ್ಲಿ ಮತ್ತು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ, ಹೈಯರ್ ಎಜುಕೇಷನ್ ಮಾಡೋಂಥವ್ರಿಗೆ ತುಂಬ ಚೆನ್ನಾಗಿದೆ ಇದು. ಆದರೆ ಮುಖ್ಯವಾಗಿ ಅಂದರೆ ಶನಿಯ ಶಾಂತಿ ಮಾಡ್ಕೊಂಡು, ಶನಿ ಸಪ್ತಮದಲ್ಲಿ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯ ಅಷ್ಟೇ. ಬಟ್ ಗುರು ಇದನ್ನು ದೋಷ ಆಗುತ್ತೆ, ಆದರೂ ಕೂಡ ಚಿಕ್ಕಪುಟ್ಟದ್ದು ಅಂದರೆ ಒಂದು ಕೋಲ್ಡ್ ವಾರು, ಶೀತಲ ಸಮರ ಅಂತ ಕೂಡ ಹೇಳ್ಬೋದು. ಆದರೆ ನಿಮಗೆ ಅಂದರೆ ಮುಖ್ಯವಾಗಿ ಶನಿ ಒಂದು ಶಾಂತಿ ಮಾಡ್ಕೊಳ್ಳಿ. ಹಾಗೂ ರಾಹು ನಿಮಗೆ ತುಂಬ ಚೆನ್ನಾಗಿದ್ದಾನೆ. ರಾಹುಕೇತು ಏನಕ್ಕೆ ಶಾಂತಿ ಮಾಡಬೇಕಂದ್ರೆ, ಈ ಮಕ್ಕಳಾಗದೇ ಇರೋರಿಗೆ ಏನಾಗುತ್ತೆ, ರಾಹುಕೇತು ಶಾಂತಿ ಬಂದರೆ ಕಟಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು, ಮೊದಲದಾಗಿ ಮಕ್ಕಳಾಗುವಂಥದ್ದು, ಮತ್ತು 2 ತಿಂಗಳಾದ್ಮೇಲೆ ತೊಂದರೆ ಆಗುವಂಥ ಮಗು ಹೋಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ.
ಆದ್ದರಿಂದ ರಾಹುಕೇತು ಶಾಂತಿ ಮಾಡೋದ್ರಿಂದ ನಿಮಗೆ ಈ ಒಂದು ಪರಿಹಾರ ಕ್ಲಿಯರ್ ಆಗಿ ಮತ್ತು ಮಕ್ಕಳ ವಿಚಾರದಲ್ಲಿ ನಿಮಗೆ ಒಂದು ಅಭಿವೃದ್ಧಿ ಆಗಲಿ ಏಳಿಗೆ ಆಗಲಿ ನೀವು ನೋಡುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಮುಖ್ಯವಾಗಿ ಕಟಕ ರಾಶಿಯವ್ರಿಗೆ ಏನು ಹೇಳಿದ್ರೆ ಗುರು ತುಂಬ ಚೆನ್ನಾಗಿದ್ದಾನೆ, ನೀವೇನೇ ಅಂದ್ಕೊತೀರ ಅದೆಲ್ಲ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಂದೂ ನೀವು ಮಾಡ್ಕೊಳ್ಳಿ, ಕೆಲಸಗಳು ಮಾಡ್ಕೊಳ್ಳಿ. ನೀವು ಯಾವ್ಯಾವ ಕೆಲಸ ಪೆಂಡಿಂಗ್ ಇತ್ತು ಆ ಕೆಲಸಗಳೆಲ್ಲ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪರಿಹಾರವಾಗಿ ಮುಖ್ಯವಾಗಿ ಶನಿ ಶಾಂತಿ ಮಾಡಿ, ರಾಹುಕೇತು ಶಾಂತಿ ಮಾಡ್ಕೊಳ್ಳಿ ಮತ್ತು ನವಮಾಧಿಪತಿಯಾದ ಒಂದು ಗುರುವಿನ ಒಂದು ಆರಾಧನೆ ಮಾಡಿ, ತುಂಬ ನಿಮಗೆ ಅನುಕೂಲಗಳು ಸಿಗುತ್ತೆ. ಈಗ ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಸುಮಾರು ಒಂದು 2-3 ತಿಂಗಳು ತುಂಬ ತೊಂದರೆ ಆಗಿತ್ತು. ಯಾರಿಗೆ ಕೇಸ್ಗಳು, ಕೋರ್ಟ್ ಕೇಸ್ಗಳು ಅಥವಾ ಪೊಲೀಸ್ ವಿಚಾರಗಳಲ್ಲಾಗಲಿ ಸ್ವಲ್ಪ ತೊಂದರೆ ಆಗಿತ್ತು. ಆದರೆ ಇವಾಗ ಏನಾಗಿದೆ, ಅದು ತೊಂದರೆ ನಿವಾರಣೆ ಆಗಿರುತ್ತೆ. ಆದರೆ ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಏನೋ ತೊಂದರೆ ಆಗುವಂಥದ್ದು. ಆದರೆ ಒಂದು ಶುಕ್ರ ಚೆನ್ನಾಗಿದ್ದಾನೆ ನೋಡಿ, ಯಾರಿಗೆ ಶುಕ್ರ ತುಂಬ ಚೆನ್ನಾಗಿದೆ, ಯಾರಿಗೆ ಕಾರ್ ತೊಗೊಳ್ಳೋದು, ವಾಹನ ಪರ್ಚೇಸ್ ಮಾಡೋಂಥವ್ರಿಗೆ ಇದೊಂದು ಒಳ್ಳೆ ಟೈಮು. ಮತ್ತು ಈವನ್ ನಿಮಗೆ ಒಂದು ಭೂಮಿ ತೊಗೊಳ್ಳೋಂಥದ್ದು, ಮನೆ ತೊಗೊಳ್ಳೋಂಥ ವಿಚಾರದಲ್ಲೂ ಲಾಕ್ ಮಾಡ್ಬೋದು. ಭೂಮಿ ತೊಗೊಳ್ಳೋಂಥ ವಿಚಾರದಲ್ಲಿ ಮತ್ತು ಮನೆ ತೊಗೊಳ್ಳೋಂಥ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಕೇತು ಇದನ್ನಲ್ಲ, ಅದು ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡುವಂಥದ್ದು. ಈ ಮನೆ ತೊಗೊಳ್ತಾ ಇರ್ತಾರೆ, ಆ ಮನೇಲಿ ಏನೋ ಒಂದು ದೋಷ ಇರುವಂಥದ್ದು, ಅಥವಾ ಡಾಕ್ಯುಮೆಂಟ್ಸಲ್ಲಿ ಏನೋ ತೊಂದರೆ ಇರುವಂಥದ್ದು, ಅಥವಾ ಮೋರಿ ಪಕ್ಕದಲ್ಲಿ ಸಿಗುವಂಥದ್ದು, ಇಲ್ಲ ಅಂದರೆ ಸ್ವಲ್ಪ ಏನಾದರೂ ವೇಸ್ಟ್ ಜಾಗ ಇರುತ್ತೆ ಅದ್ರ ಪಕ್ಕದಲ್ಲಿ ಇರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಏಪ್ರಿಲ್ ನಂತರ ತುಂಬ ಚೆನ್ನಾಗಿದೆ ಸಿಂಹರಾಶಿಯವ್ರಿಗೆ. ನೀವೇನು ಕೈ ಹಾಕಿದ್ರೆ ಏಪ್ರಿಲ್ ನಂತರ 3 ತಿಂಗಳು ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಾವಧಾನ, ಸ್ವಲ್ಪ ತಾಳ್ಮೆಯಿಂದ ಇರಿ. ಆದರೆ ಸಿಂಹರಾಶಿಯವರು ದಶಮದಲ್ಲಿ ರಾಹು ಇದ್ದಾನೆ. ಒಂದಲ್ಲ 10 ಬಗ್ಗೆ ಯೋಚನೆ ಮಾಡಿ, 10 ಥರ ಕೆಲಸಗಳು ಯೋಚನೆ ಮಾಡಿರ್ತಾರೆ. ಈ ಕೆಲಸ ಮಾಡೋಣ, ಈ ಬಿಸ್ನೆಸ್ ಮಾಡೋಣ. ಪ್ರತಿಯೊಂದು ರಾಹು ಇದ್ದಾನೆ ದಶಮದಲ್ಲಿ ರಾಹು ಇದ್ರೆ ಗೊತ್ತಾ, ಒಂದು ಕೆಲಸ ಕೊಡಲ್ಲ ನಿಮಗೆ, ಒಂದು 10 ಕೆಲಸ ಕೊಡ್ತಾನೆ. 10 ಥರ ಯೋಚನೆ ಮಾಡೋಕ್ಕೆ ಕೊಡ್ತಾನೆ. ಎಲ್ಲ ಕೆಲಸನೂ ನೀವು ಕೈ ಹಾಕೋಕೆ ಹೋಗ್ತೀರಾ. ದಯವಿಟ್ಟು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಹೊಸ ವಿಚಾರಗಳಲ್ಲಿ, ಹೊಸ ಒಂದು ಕೆಲಸದಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದೀರ ಅಂದರೆ ಒಬ್ಬರನ್ನ ತಿಳಿದಿರೋಂಥವ್ರು, ಗುರು ಹಿರಿಯರನ್ನ ಅಥವಾ ಅದ್ರ ಬಗ್ಗೆ ತಿಳಿದಿರೋಂಥವ್ರನ್ನ ಅದನ್ನು ವಿಚಾರಿಸಿ ನಂತರ ನೀವು ಹೋಗೋದು ತುಂಬ ಉತ್ತಮ. ಯಾಕಂದರೆ ದಶಮದಲ್ಲಿ ರಾಹು ಒಳ್ಳೆಯದೇ. ಅದು ದಶಮದಲ್ಲಿ ರಾಹು ಇದ್ದರೆ ನಿಮಗೆ ತುಂಬ ಲಾಂಗ್ ಜರ್ನಿ ಕೊಡ್ತಾನೆ. ಇವನ್ ನಿಮ್ಗೆ ದಶಮದಲ್ಲಿ ರಾಹು ಇದ್ದರೆ ನಿಮಗೆ ಒಂದು ಫಾರಿನ್ ಕಂಟ್ರೀಸ್ಗೆ ಹೋಗೋಕ್ಕೆ ಒಂದು ಚಾನ್ಸ್ ಕೊಡ್ತಾನೆ. ಅಂದರೆ ಇರಾನ್ ಕಂಟ್ರೀಸ್ ಆ ಕಡೆ ಒಂದು ಫಾರಿನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಮುಖ್ಯವಾಗಿ ಏನಂದರೆ ರಾಹು ದಶಮದಲ್ಲಿದ್ದರೆ ಸುಮಾರು ಥಿಂಕಿಂಗ್ಸ್ ಕೊಡ್ತಾನೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡಬೇಕು ಅನಿಸ್ತಾ ಇರ್ತವೆ. 1 ಅಲ್ಲ 2 ಅಲ್ಲ 3 ಸುಮಾರು ನೋಡ್ತಾ ಇರ್ತಾರೆ. ಆದ್ದರಿಂದ ದಶಮದಲ್ಲಿರೋ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ನೋಡಿ, ಮುಖ್ಯವಾಗಿ ಸಿಂಹರಾಶಿಯವರಿಗೆ ಒಂದು ಎಚ್ಚರಿಕೆ ಏನಂದರೆ ಗಾಡಿ ಓಡಿಸುವಾಗ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಈ ವಾರದಲ್ಲಿ ಏನೋ ಚಿಕ್ಕಪುಟ್ಟ ಆಕ್ಸಿಡೆಂಟ್ ಆಗುವಂಥದ್ದು, ಬೀಳುವಂಥದ್ದು ಸಾಧ್ಯತೆ ಸಿಂಹರಾಶಿಯವರಿಗೆ 100% ಇದೇ ತೋರಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಜಾತಕಗಳಲ್ಲಿ ಏನಾದರೂ ದೋಷ ಇಲ್ಲ ಅಂದರೆ ಪರವಾಗಿಲ್ಲ. ಆದರೆ ಗೋಚಾರ ಫಲದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುವಂಥ ಸಾಧ್ಯತೆ. ಅದೇ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಒಂದು 50%. ಆದರೆ ಈ ಜಾತಕಕ್ಕೆ ಸಂಬಂಧಪಟ್ಟಾಗ ಏನೋ ಸ್ವಲ್ಪ ಮಟ್ಟಿಗೆ ಅದೇ ಥರ ಮ್ಯಾಚ್ ಆಗುತ್ತದೆ ಇದ್ದರೆ ತುಂಬ ತೊಂದರೆ ಆಗುತ್ತೆ ನಿಮಗೆ ದಶಮದಲ್ಲಿ. ಆದರೆ ಯಾರು ಕಾರ್ ತೊಗೊಬೇಕು ಅಥವಾ ವಾಹನ ಖರೀದಿ, ಮನೆ ತೊಗೊಳ್ಳೋ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ನೋಡಿ, ಯಾರು ಡೂಪ್ಲೆಕ್ಸ್ ಮನೆ ತೊಗೊಳ್ಳೋವಂಥ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಬಾಡಿಗೆ ಮನೆಗೆ ಹೋಗೋರಿಗೆ ಡೂಪ್ಲೆಕ್ಸ್ ಮನೆ ಅಥವಾ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಮನೆಗಳಿಗೆ ಹೋಗೋಕ್ಕೆ ತುಂಬ ಅನುಕೂಲ ಅಂತ ಹೇಳ್ಬೋದು. ನೋಡಿ, ಶನಿ ಷಷ್ಠ ಭಾವದಲ್ಲಿದ್ದಾನೆ, ಬಹುಧನ ಪ್ರಾಪ್ತಿ ಕೊಡ್ತಾನೆ, ಶತ್ರು ಧ್ವಂಸ ಕೊಡ್ತಾನೆ. ಸಾಲುಗಳೇನಾದರೂ ಇದ್ದರೆ ಅದು ತೀರಿಸುವಂಥ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಗುರುನು ಅಲ್ಲೇ ಇದ್ದಾನೆ ಷಷ್ಠ ಭಾವದಲ್ಲಿ, ಶನಿನೂ ಸ್ವಸ್ಥಾನದಲ್ಲಿದ್ದಾನೆ. ಸೊ ನಿಮಗೆ ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಹೆಂಗಸರು ಅಥವಾ ಗಂಡನಿಗೆ, ಸಿಂಹರಾಶಿಯ ಒಂದು ಸತಿಪತಿಯವರಿಗೆ ಏನಾದರೂ ಶುಗರ್ಗೆ ಸಂಬಂಧಪಟ್ಟಾಗೆ, ಹಾಗೆ ಏನಾದರೂ ಒಂದು ಸ್ವಲ್ಪ ಜಾಂಡಿಸ್ಗೆ ಸಂಬಂಧಪಟ್ಟಾಗೆ ಚಿಕ್ಕಪುಟ್ಟ ಕಾಯಿಲೆಗಳಿರುವಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಮುಖ್ಯವಾಗಿ ಸಿಂಹರಾಶಿಯವರು ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಆಮೇಲೆ ಕುಜನ ಒಂದು ಶಾಂತಿ ಮಾಡ್ಕೊಳ್ಳಿ. ಕುಜ ಅಷ್ಟಮದಲ್ಲಿದ್ದಾನೆ. ಆಕಸ್ಮಿಕವಾಗಿ ಏನಾದರೂ ಅಪಘಾತಗಳು, ತೊಂದರೆಗಳು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ವಾರದಲ್ಲಿ. ಯಾಕಂದರೆ ಗುರು ತುಂಬ ಚೆನ್ನಾಗಿದ್ದಾನೆ. ನವಮ ಸ್ಥಾನದಲ್ಲಿ, ಪಂಚಮ ಸ್ಥಾನದಲ್ಲಿ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು, ಮಕ್ಕಳ ಒಂದು ಬೆಳವಣಿಗೆ ನೋಡಿ ಖುಷಿ ಆಗುವಂಥದ್ದು, ಅಥವಾ ಮಕ್ಕಳಲ್ಲಿ ಏನೋ ಒಂದು ಪ್ರಮೋಷನ್ ಸಿಕ್ಕಿರೋದು, ಕೆಲಸ ಸಿಕ್ಕಿರೋಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪಂಚಮ ಸಮಯದಲ್ಲಿ ಇದ್ದಾನೆ. ಕನ್ಯಾ ರಾಶಿಯವರಿಗೆ ಒಂದು ರಾಜಯೋಗ ಇದೆ. ಏನಕ್ಕಂದರೆ ನೋಡಿ, ಪಂಚಮ ಸ್ಥಾನ ಬಂದು ಅವ್ರದ್ದೊಂದು ಟ್ಯಾಲೆಂಟ್ ತೋರಿಸುತ್ತೆ, ಅವರಲ್ಲಿರೋ ಒಂದು ಪ್ರತಿಭೆನ ತೋರಿಸುತ್ತೆ. ಸೊ ಅವ್ರು ಏನು ಅಂದ್ಕೊತಾರೆ ಅದು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ಏನೋ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ ಕನ್ಯಾ ರಾಶಿಯವರು, ತುಂಬ ವರ್ಷದಿಂದ ಡಿಲೇ ಮಾಡಿರ್ತಾರೆ. ಆದರೆ ಈಗ ನಿಮಗೆ ರೈಟ್ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ಪಂಚಮಾಧಿಪತಿ ಅಲ್ಲೇ ಇದ್ದಾನೆ, ಜೊತೆ ಗುರುನೂ ಇದ್ದಾನೆ. ತುಂಬ ಅನುಕೂಲಗಳಾಗುವಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ನಿಮ್ಗೇನಂದರೆ ಇನ್ನೊಂದು ಲಗ್ನಾಧಿಪತಿ ಬುಧನೂ ಚೆನ್ನಾಗಿದೆ. ನೋಡಿ, ಲಕ್ಷ್ಮೀನಾರಾಯಣ ಯೋಗ ಇದೆ. ನೀವೇನು ಕೆಲಸಕ್ಕೆ ಹೋದ್ರೂ ಸಕ್ಸಸ್ ಆಗುವಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಮುಖ್ಯವಾಗಿ ಏನಂದರೆ ಇದರಲ್ಲಿ ಏನಂದರೆ ಯಾರು ಕನ್ಯಾ ರಾಶಿಯಲ್ಲಿ ವ್ಯವಹಾರಗಳಲ್ಲಿ ಇದ್ದೀರೋ, ಯಾರು ಮದುವೆ ಆಗಬೇಕು ಅಂತ ಇರ್ತಾರೋ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಈ ವಾರ ಅಥವಾ ಈ ತಿಂಗಳಲ್ಲಿ ಡಿಲೇ ಆಗುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಕುಜ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಸಪ್ತಮದಲ್ಲಿ ವ್ಯಾಪಾರವಾಗಲಿ,
ವ್ಯವಹಾರಗಳಲ್ಲಿ ಏನಾದರೂ ಒಂದು ತೊಂದರೆ ಆಗೋಂಥದ್ದು, ಜಗಳಗಳಾಗೋಂಥದ್ದು, ಕಲಹಗಳಾಗೋಂಥದ್ದು ಸ್ವಲ್ಪ ಮಟ್ಟಿಗೆ ತೊಂದರೆ. ಆದರೂ ಗುರು ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಶಾಂತಿ ಆಗುತ್ತೆ, ಯಾವುದೇ ಥರ ತೊಂದರೆ ಆಗಲ್ಲ. ಆದರೆ ಮುಖ್ಯ ಈ ಮದುವೆ ಆಗೋಂಥವ್ರು, ಹೆಣ್ಣು ನೋಡೋವಂಥವ್ರು ಈ ವಾರ 10 ದಿವಸ ಬಿಟ್ಟುಬಿಡಿ. ಮತ್ತು ನೀವು ಧನುರ್ಮಾಸಲ್ಲಿ ನೋಡೋಂಥವ್ರು ನೋಡ್ಬೋದು. ಆದರೆ ಜನವರಿ ನಂತರ ಮದುವೆ ಒಂದು ವಿವಾಹಕ್ಕೆ ಯೋಗ್ಯವಂಥ ಸಮಯ ಅಂತ ಕೂಡ ಹೇಳುತ್ತೆ. ಆದರೆ ಕುಜ ಒಂದು ಸಪ್ತಮದಲ್ಲಿ ಇರೋದ್ರಿಂದ ಹೆಣ್ಣು ನೋಡೋಕೆ ಹೋದಾಗ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಹಾಕುವಂಥದ್ದು, ನೀವೇ ಮದುವೆ ಆಗಿ ಅಂತ ಹೇಳುವಂಥ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಹೆಣ್ಣು ನೋಡೋ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ಸತಿಪತಿಯರಲ್ಲಿ ಏನಾದರೂ ಒಂದು ಗಲಾಟೆಗಳಾಗೋಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ವಿಶೇಷವಾಗಿ ಏನಂದರೆ ಗುರುದೃಷ್ಟಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ಆದರೆ ಮುಖ್ಯವಾಗಿ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ, ಒಂದು ಕುಜನ ಒಂದು ಶಾಂತಿ ಮಾಡ್ಕೊಳ್ಳಿ. ಜೊತೆಗೆ ನೀವು ಇದು ವಿಷ್ಣು ಅಷ್ಟೋತ್ತರ ಪ್ರತಿನಿತ್ಯ ಪಠಿಸಿ, ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ. ಅಭಿಷೇಕ್ ಆಮೇಲೆ ಇನ್ನೊಂದು ಏನಂದರೆ ತುಲಾರಾಶಿ ನೋಡಿ, ತುಲಾರಾಶಿಯವ್ರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಹಣ ಬರುವಂಥದ್ದು, ಕುಟುಂಬದಿಂದ ಸಹಾಯ ದೊರೆಯುವಂಥದ್ದು, ಕುಟುಂಬದ ಜೊತೆಗೆ ಒಂದು ಪ್ರವಾಸ ಹೋಗುವಂಥದ್ದು, ಎಂಟರ್ಟೈನ್ ಹೋಗುವಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆಮೇಲೆ ಅದರಲ್ಲೂ ನಿಮಗೆ ವಿಶೇಷವಾಗಿ ಏನಂದರೆ ಈ ಹೆಂಗಸರುಗಳಿಗೆ ಏನಾದರೂ ಒಡವೆ ಮಾಡೋಂಥವ್ರು, ಚಿನ್ನ ಮಾಡೋಂಥವ್ರು. ಈಗ ಮೊನ್ನೆ ಒಬ್ಬರು ನೋಡಿದೆ ನಾನು, ಅವರು ಚೈನ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವರು ತುಂಬ ತುಲಾರಾಶಿಯವರಿಗೆ ಒಂದು ಚಿನ್ನದ ಒಡವೆ ಅಥವಾ ಸುವರ್ಣ ಯೋಗ ಇದೆ ನೋಡಿ. ಯಾರಾದರೂ ಹೆಂಗಸರುಗಳು ಒಡವೆ ಮಾಡಿಸ್ಕೊಳ್ಳೋಂಥವ್ರು, ಚಿನ್ನದ ಆಭರಣ ಖರೀದಿ ಇದೊಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ತೊಗೊಂಡ್ರೆ, ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಕೇತು ರವಿನೂ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ತೊಂದರೆ ಆಗೋದು. ಅದು ಈ ವಾರ ಬಿಟ್ಬಿಟ್ಟು ಬರೋದ ವಾರ ತೊಗೊಂಡ್ರೆ ಇನ್ನೂ ಬೇಗ ತೊಗೊತೀರ ಅಂತ ಕೂಡ ಹೇಳ್ಬೋದು. ಆದರೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರೈ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು, ಸ್ವಲ್ಪ ತೊಂದರೆ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಅದೇ ನೀವು ಬರೋ ಒಂದು 5 ದಿವಸ 10 ದಿವಸ ಬಿಟ್ಟು ನೀವು ಚಿನ್ನ ಪರ್ಚೇಸ್ ಮಾಡಿ ಸರಾಗವಾಗಿ ಅಂದ್ಕೊಂಡ ರೀತಿಯಲ್ಲಿ ನಿಮಗೆ ಒಂದು ಆರ್ಡ್ರ್ ಮಾಡಿ ತೊಗೊಂಬರೋದು, ಮನೆಗೆ ಚಿನ್ನ ಬರೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೋಡಿ. ಧನಾಭಿವೃದ್ಧಿ, ಲಕ್ಷ್ಮೀ ಪ್ರಾಪ್ತಿ, ಧನಲಾಭ, ಶತ್ರುನಾಶ ನೋಡಿ, ದ್ರವ್ಯ ಲಾಭ, ಮಾಡುವಂಥ ವ್ಯವಹಾರಗಳಲ್ಲಿ ಲಾಭ ಸಿಗುವಂಥದ್ದು, ಪ್ರಯಾಣಗಳಲ್ಲಿ ನಿಮ್ಗೆ ಅನುಕೂಲಗಳಾಗುವಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಅದು ದ್ವಿತೀಯ ಸ್ಥಾನದಲ್ಲಿ ಕೇತು ಇದ್ದಾನೆ. ಎಲ್ಲೋ ಒಂದು ಕಡೆ ನೇತ್ರ ಬಾಧೆ ಆಗಲಿ ಮತ್ತು ಗುಪ್ತಾಂಗಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ರೋಗ ಇರೋವಂಥದ್ದು ಕಾಣಿಸ್ತಾ ಇದೆ. ಆದ್ದರಿಂದ ನಾನು ಹೇಳೋದು, ಕಣ್ಣಿಗೆ ಸಂಬಂಧಪಟ್ಟಾಗೆ, ತಲೆನೋವಿಗೆ ಸಂಬಂಧಪಟ್ಟಾಗೆ ಏನಾದರೂ ತೊಂದರೆಗಳಿದ್ದರೆ ಮೊದಲೇ ಇದ್ದರೆ ಅದನ್ನು ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ಉತ್ತಮ ಅಂತ ಕೂಡ ಹೇಳ್ಬೋದು. ಆದರೆ ಎಲ್ಲೊಂದು ಕಡೆ ದ್ವಿತೀಯ ಸ್ಥಾನದಲ್ಲಿ ಕೇತು ಇದ್ದಾನೆ, ಸ್ವಲ್ಪ ಧನ ವ್ಯಯ ಆಗುವಂಥದ್ದು, ಅಂದರೆ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಕುಟುಂಬದಲ್ಲಿ ಕಲಹ, ಕುಟುಂಬದಲ್ಲಿ ಏನಾದರೂ ಒಂದು ತೊಂದರೆ ಕಾಣಿಸ್ತಾ ಇದೆ. ಅದರಿಂದ ಸ್ವಲ್ಪ, ಏಕೆಂದರೆ ಕೇತು ನೋಡಿ, ಕೇತು ಬಗ್ಗೆ ಒಂದು ದಿವಸ ಅಲ್ಲ, ನೀವು ಒಂದು ವಾರ ಬೇಕಂದ್ರೆ ಹೇಳ್ಬೋದು. ಯಾಕಂದರೆ ಕೇತು ಲಗ್ನದಲ್ಲಿ ಅಥವಾ ದ್ವಿತೀಯ ಸ್ಥಾನದಲ್ಲಿದ್ದರೆ ತುಂಬ ತೊಂದರೆ ಕೊಡ್ತಾನೆ. ದ್ವಿತೀಯ ಸ್ಥಾನದಲ್ಲಿ ಕುಟುಂಬಕ್ಕೆ ಏನಾದರೂ ಒಂದು ಎಡವಟ್ಟು ಕೊಡ್ತಾನೆ ನೋಡಿ. ತುಲಾರಾಶಿಯವರಿಗೆ ಇನ್ನೂ ನಿಮ್ಗೆ 1 ವರ್ಷ ಕೇತು ಇದ್ದಾನೆ, ಕೇತು ಶಾಂತಿ ಮಾಡ್ಕೊಳ್ಳಿ. ದುಡ್ಡು ಕಾಸುಗಳು ನಿಮಗೆ ನೋಡಿ ಅಟ್ಲೀಸ್ಟ್ ಒಂದು 10 ಲಕ್ಷ ಬರಬೇಕು ಅಂತಿದ್ರೆ ಇನ್ನು ಬರೋದೇ 2 ಲಕ್ಷ 3 ಲಕ್ಷ. ಯಾಕಂದರೆ ಕೇತು ದ್ವಿತೀಯ ಸ್ಥಾನದಲ್ಲಿ, ಕೇತು ಶಾಂತಿ ಮಾಡೋದು ಮರಿಬೇಡಿ. ರಾಹು ಕೇತು ಶಾಂತಿ ಮಾಡಿ ಮುಖ್ಯವಾಗಿ ನಿಮ್ಗೆ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಅದು ಮುಖ್ಯವಾಗಿ ತುಲಾರಾಶಿಯವ್ರು ನೋಡಿ, ಮನೆಗೆ ನೀವು ಎಷ್ಟು ಕಷ್ಟಪಟ್ಟು ಏನೇ ಮಾಡಿದ್ರು ಇನ್ನೊಂದು ವರ್ಷ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ತಾಯಿಗಾಗಲಿ ಮನೆಯವ್ರಿಗಾಗಲಿ ನೀವು ಕಷ್ಟಪಟ್ಟು ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ರು ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಕೆಟ್ಟ ಅಭಿಪ್ರಾಯ, ಒಂದು ಬೇರೆ ಥರನೇ ಮಾತಾಡೋವಂಥದ್ದು, ಒಂದು ಅಸಮಾಧಾನ ತೋರಿಸೋವಂಥದ್ದು ಇರುತ್ತೆ. ತಾಯಿಯಾಗಲಿ ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಬಗ್ಗೆ ನೀವೇನೇ ಅವ್ರಿಗೆ ಹೆಲ್ಪ್ ಮಾಡಿದ್ರು, ಯಾವುದೇ ಥರ ನಿಮ್ಮ ಅನುಕೂಲ ಮಾಡಿಕೊಟ್ರು ಕೂಡ ನಿಮ್ಮ ಮೇಲೆ ಒಂದು ಅವ್ರು ಕೆಟ್ಟ ಅಭಿಪ್ರಾಯ ಹೇಳ್ತಾರೆ. ತಲೆ ಕೆಡಿಸ್ಕೊಂಬಿಡಿ, ನೀವು ಮಾಡೋದು ಉತ್ತಮ. ಆದರೆ ಮುಖ್ಯವಾಗಿ ಶಾಂತಿ ಮಾಡೋದು, ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಇನ್ನೊಂದು ದ್ವಿತೀಯ ಸ್ಥಾನದಲ್ಲಿ ರವಿ ಇದ್ದಾನೆ, ಇಷ್ಟು ದಿವಸ ತೊಂದರೆ ಆಯಿತು ನಿಮಗೆ ಕುಟುಂಬದಿಂದ ಸ್ವಲ್ಪ. ಆದರೆ ಈಗ ಅದನ್ನ ನಂತರ ರವಿ ನಿಮಗೆ 3ನೇ ಮನೆಗೆ ಬರ್ತಾನೆ. ಧನುಸು ರಾಶಿಗೆ ಬಂದಾಗ ನಿಮಗೆ ಸರ್ಕಾರಿಗಳ ಕೆಲಸ ಆಗುವಂಥದ್ದು, ಯಾರಿಗಾದ್ರೂ ಪೆನ್ಷನ್ ನಿಂತೋಗಿರೋ ಪೆನ್ಷನ್ಗಳು ಬರುವಂಥದ್ದು, ಕೆಲಸಗಳಾಗದಿರೋಂಥವ್ರು ಕೆಲಸಗಳಾಗುವಂಥದ್ದು ತುಂಬ ಚೆನ್ನಾಗಿದೆ. ಅಷ್ಟಮದಲ್ಲಿ ರಾಹು ಇದ್ದಾನೆ, ಸಡನ್ನಾಗಿಲ್ಲ ಹೊರಗಡೆ ಪ್ರಯಾಣ ಹೋಗುವಂಥದ್ದು. ಆದರೆ ನೋಡಿ, ಪ್ರಯಾಣ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾಕಂದರೆ ಸಡನ್ನಾಗಿ ಹೋಗುವಂಥದ್ದು ಟ್ರಿಪ್ ಬರುತ್ತೆ, ಸಡನ್ನಾಗಿ ಪ್ಲ್ಯಾನಿಂಗ್ ಇಲ್ಲದೆ ಹೋಗ್ಬಿಡ್ತೀರಾ, ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ ನೋಡಿ. ತುಲಾರಾಶಿಯಲ್ಲಿ ಮುಖ್ಯವಾಗಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ ಮುಖ್ಯವಾಗಿ. ಮತ್ತು ಶುಕ್ರ ತುಂಬ ಚೆನ್ನಾಗಿ ದ್ವಿತೀಯ ಸ್ಥಾನದಲ್ಲಿ. ಫ್ಯಾಮಿಲಿ ಕಂಡು ನೋಡಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಫ್ಯಾಮಿಲಿ ಕಂಡು ತುಂಬ ಒಂದು ಬಾಂಧವ್ಯ, ಫ್ಯಾಮಿಲಿ ಕಂಡು ತುಂಬ ಹೆಚ್ಚು. ಅದು ಅವರಿಂದ ನಿಮಗೆ ನೋವಾಗೋಂಥ ಸಾಧ್ಯತೆ ಕೂಡ ಈ ವಾರದಲ್ಲಿ ತುಲಾರಾಶಿಯವರಿಗೆ ಇರುತ್ತೆ, 100% ಇರುತ್ತೆ ಅಂತ ಕೂಡ ಹೇಳ್ಬೋದು. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಲಗ್ನದ ಶುಕ್ರ ಇದ್ದಾನೆ, ಒಳ್ಳೆ ಭೋಗ, ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿನ್ನೋವಂಥದ್ದು, ಒಳ್ಳೆ ಮೃಷ್ಟಾನ್ನ ಭೋಜನ, ಒಳ್ಳೆ ಫುಡ್ಡು, 5 ಸ್ಟಾರ್ ಹೋಟ್ಲಿಗೆ ತಿನ್ನೋವಂಥದ್ದು, ಸುತ್ತಾಡೋವಂಥದ್ದು, ಹೊರಗಡೆ ಪ್ರಾಣ ಹೋಗುವಂಥದ್ದು, ಕಾರ್ಗಳಲ್ಲಿ ಓಡಾಡೋವಂಥದ್ದು ಭಾಗ್ಯ ಹೆಚ್ಚಾಗಿರುತ್ತೆ. ಮತ್ತು ಫ್ಲೈಟಲ್ಲಿ ಹೋಗುವಂಥದ್ದು, ಹೊರಗಡೆ ಔಟ್ಸೈಡ್ ಹೋಗುವಂಥದ್ದು ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಎಲ್ಲ ಒಂದು ಕಡೆ ಬುಧ ಲಗ್ನದಲ್ಲಿದ್ದಾನೆ, ಸ್ವಲ್ಪ ಚಂಚಲ ಮನಸ್ಸು. ಇವತ್ತು ಹೋಗೋಣ ಬೇಡ, ನಾಳೆ ಹೋಗೋಣ, ಮತ್ತು ನಾಡಿದ್ದು ಹೋಗೋಣ ಅನ್ನೋದು ಒಂದು ಭಾವ ಹೆಚ್ಚಾಗಿರುತ್ತೆ. ಆದ್ದರಿಂದ ಸ್ವಲ್ಪ ನೋಡ್ಕೊಳ್ಳಿ, ಚಂಚಲ ಮನಸ್ಸು. ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ 3 ತಿಂಗಳಿಂದ ಸಿಕ್ಕಾಪಟ್ಟೆ ಆರೋಗ್ಯದಲ್ಲಿ ಸಮಸ್ಯೆ,
ತಲೆನೋವು ಬರೋವಂಥದ್ದು, ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಗೆ, ಕಾಲಿಗೆ ಸಂಬಂಧಪಟ್ಟಂಗೆ ನೋವು ಇರೋವಂಥದ್ದು. ಆದರೆ ವಯಸ್ಸಾಗಿರೋನಿಗಂತೂ ತುಂಬ ತೊಂದರೆ ಕಾಣಿಸ್ತಾ ಇರುತ್ತೆ. ಅಂದರೆ ಮತ್ತು ಇನ್ನೊಂದು ಲಗ್ನದಲ್ಲಿ ರವಿ ಇದ್ದಾನೆ, ಎಲ್ಲೋ ಒಂದು ಕಡೆ ಡಾಮಿನೇಟಿಂಗ್ ನೇಚರ್, ನಂದೇ ನಡಿಬೇಕು, ತಲೆ ಎತ್ತಿ ನಂದೇ ಮಾಡುವಂಥ ವಿಚಾರಗಳು ವೃಶ್ಚಿಕ ರಾಶಿಯವ್ರು ಬಂದರೂ ಕೂಡ ತಾಳ್ಮೆಯಿಂದ ತಲೆ ಬಗ್ಗಿಸಿ ಗುರು ಹಿರಿಯರಿಗೆ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗೆ ಖಂಡಿತ ಶುಭ ಫಲಗಳು. ಯಾಕಂದರೆ ನೀವು ತಲೆ ಎತ್ತಿ ನಡೆದು ಡಾಮಿನೇಷನ್ ನಾನೇ ನಡಿಬೇಕು, ನಂದೇ ನಡಿಬೇಕು ಅಂದರೆ ಆಗಲ್ಲ. ಯಾಕಂದರೆ ಕೇತು ಇದ್ದಾನೆ, ಎಲ್ಲೋ ಒಂದು ಕಡೆ ನಿಮ್ಮದೇ ಸೋಲಾಗೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಎಲ್ಲೋ ಒಂದು ಕಡೆ ಶನಿ ತುಂಬ ಚೆನ್ನಾಗಿದೆ, ನಿಮಗೆ ತೃತೀಯ ಸ್ಥಾನದಲ್ಲಿದ್ದು ಒಂದು ಧೈರ್ಯ ಕೊಡ್ತಾನೆ, ಒಂದು ಸಾಹಸ, ಒಂದು ಕರೇಜು. ಲೈಫಲ್ಲಿ ಬಿದ್ದೋಗಿರೋರಿಗೆ ಇಲ್ಲಪ್ಪ ನಾನು ಮಾಡಬೇಕು, ನಾನು ಚೆನ್ನಾಗಿರಬೇಕು ಅಂತ ಈ ವಾರದಲ್ಲಿ ಖಂಡಿತ ನಿಮಗೆ ಅನಿಸುತ್ತೆ. ಯಾಕಂದರೆ ತೃತೀಯ ಸ್ಥಾನದಲ್ಲಿ ಇನ್ನೂ 1 ವರ್ಷ ಶನಿ ಇರ್ತಾನೆ ನೋಡಿ. ಶನಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ದುಡ್ಡು ಕಾಸಾಗಲಿ, ಒಂದು ಕರೇಜ್ ಆಗಲಿ, ಪ್ರತಿಯೊಂದು ನಿಮಗೆ ಅನುಕೂಲ ಮಾಡೇ ಮಾಡ್ತಾನೆ. ಆದರೆ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಆಮೇಲೆ ಈ ವಾರದ ನಂತರ ನಿಮ್ಮ ಎಲ್ಲ ಕೆಲಸಗಳು ನಡೆಯುತ್ತೆ. ಈ ವಾರ ಒಂದು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇದ್ದರೆ ಉತ್ತಮ. ಆಮೇಲೆ ವೃಶ್ಚಿಕ ರಾಶಿಯವರ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಬೇಸರ ಇರುತ್ತೆ. ಮಕ್ಕಳು ತಿರುಗಿ ಮಾತಾಡೋವಂಥದ್ದು, ಅವರಿಂದ ಏನಾದರೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಆಗುವಂಥದ್ದು, ಇಲ್ಲ ಅವ್ರು ಸರಿಯಾಗಿ ಓದದೇ ಇರೋವಂಥದ್ದು, ಅವರಿಂದ ನಿಮ್ಗೆ ಸ್ವಲ್ಪ ಬೇಜಾರಾಗುವಂಥದ್ದು, ಅಥವಾ ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರಿ ನಿಮ್ಮ ವೃಶ್ಚಿಕ ರಾಶಿಯ ತಂದೆ ತಾಯಿಗೆ ಸ್ವಲ್ಪ ಮಟ್ಟಿಗೆ ಬೇಜಾರಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದರೆ ಗುರು ನಿಮಗೆ ಶನಿ ಜೊತೆ ಬೇಜಾರು, ಅವರಿಂದ ಸ್ವಲ್ಪ ಟೆನ್ಷನ್ ಕೂಡ ಆಗುವಂಥದ್ದು ಮಕ್ಕಳ ವಿಚಾರದಲ್ಲಿ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳಿ. ಆದರೆ ಮುಖ್ಯವಾಗಿ ರಾಹುಕೇತು ಶಾಂತಿ ಮಾಡಿ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಪಂಚಮ ಸ್ಥಾನದಲ್ಲಿ ನೋಡಿ, ಇನ್ನೊಂದು ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದು ಮಕ್ಕಳನ್ನ ಹೊಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಮಕ್ಕಳನ್ನ ಬುದ್ಧಿವಾದ ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಲು ಕೊಡುವಂಥದ್ದು, ಅಭಿಷೇಕ ಮಾಡಿಸುವಂಥದ್ದು, ಮತ್ತು ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠಿಸಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಲೀಟರ್ 2 ಲೀಟರ್ ತೊಗೊಂಡೋಗಿ ಬಾದಾಮಿ ಹಾಲು ಅಲ್ಲಿರೋವಂಥವ್ರಿಗೆ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಹಾಲು ಕೊಡೋದ್ರಿಂದ ನಿಮಗೆ ತುಂಬ ಈ ದೋಷಗಳು ಪರಿಹಾರ ಆಗುತ್ತೆ. ಒಂದು ಹೆಚ್ಚಿನ ಶುಭ ಫಲಗಳಂತ ಕೂಡ ಹೇಳುತ್ತೆ ನೋಡಿ. ಇನ್ನು ಒಂದು 10 ದಿವಸ ಆದಮೇಲೆ ನಿಮಗೆ ಇನ್ನೂ ಒಂದು ಹೆಚ್ಚಿನ ಶುಭ ಫಲಗಳು ವೃಶ್ಚಿಕ ರಾಶಿಯವರಿಗೆ ಕಾಯ್ತಾ ಇದೆ. ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇ ಮಾಡಿ ಅಷ್ಟೇ. ಈಗ ಧನುಸ್ಸು ರಾಶಿ ನೋಡಿ, ಧನುಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ, ಮುಟ್ಟಿದಲ್ಲ ಚಿನ್ನ ಅಂತ ಕೂಡ ಹೇಳ್ಬೋದು. ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ದುಡ್ಡು ಸಿಗುತ್ತೆ. ಅಂದರೆ ನೋಡಿ, ಗುರು ನೀಚನಾಗಿ ದ್ವಿತೀಯ ಸ್ಥಾನದಲ್ಲಿದ್ದರೆ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನೋಡಿ, ಇವಾಗ ಮನೇಲಿ ಏನೋ ಒಂದು ಬೇಡದಿರೋ ಒಂದು ವಸ್ತು ಇರುತ್ತೆ, ಅದಕ್ಕೊಂದು ಒಳ್ಳೆ ರೇಟ್ ಸಿಗುವಂಥದ್ದು. ಇದು ಯಾವುದೋ ಒಂದು ಕೆಲಸ ಇರುತ್ತೆ, ಆ್ಯಕ್ಚುಲಿ ಅದು ಬರೋದೇ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೆಕ್ಟೇಷನೇ ಇರೋಲ್ಲ. ಇದರಲ್ಲಿ ಈ ಕೆಲಸದಲ್ಲಿ ಇಷ್ಟು ದುಡ್ಡು ಬರುತ್ತೆ ಅಂತ ಹೋಗ್ತಿರೋ ಒಂದು 50 ಕೆಲಸ, ಒಂದು 50,000 ಸಿಗುತ್ತೆ ಅಂತ ಅನ್ನೋ ಕಡೆ ಹೋದ ಕಡೆ ನಿಮ್ಗೆ 1 ಲಕ್ಷ ಸಿಗುತ್ತೆ. ಇಲ್ಲ ಈ ತಿಂಗಳು ಬರೀ ಒಂದು 10,000 ಸಿಗುತ್ತೆ ಅನ್ಕೊಂತಾರೆ, ನಿಮ್ಗೆ 25,000 ಸಿಗುವಂಥದ್ದು. ಸೊ ಅಂದರೆ ನೀಚನಾಗಿದೆ ಅಂದರೆ ಒಂದು, ಇಲ್ಲಾಂದರೆ ಕಮಿಷನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಬರುವಂಥದ್ದು, ಅಥವಾ ಎಲ್ಲೋ ಇನ್ಶೂರೆನ್ಸ್ ದುಡ್ಡುಗಳು ಬರುವಂಥದ್ದು. ನೋಡಿ, ಗುರು ನೀಚನಾದರೆ ಏನಾಗುತ್ತೆ ಅಂದರೆ ಇನ್ಶೂರೆನ್ಸು ಅಂದರೆ ಬೇರೆ ರೀತಿಯಲ್ಲಿ ಬರುವಂಥದ್ದು, ಒಂದು ಕೆಳಮಟ್ಟದ ರೀತಿಯಲ್ಲಿ ಬರುವಂಥ ದುಡ್ಡುಗಳು, ಅಥವಾ ಅನ್ಎಕ್ಸ್ಪೆಕ್ಟೆಡಾಗಿ ಬರುವಂಥದ್ದು ಕೂಡ ಇರುತ್ತೆ. ಎಲ್ಲೋ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಇದ್ದಾನೆ, ಮತ್ತು ಗುರುನು ಕೂಡ ಇದ್ದಾನೆ. ತುಂಬ ಅನುಕೂಲಗಳಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಯಾರಾದರೂ ಲಾರಿಗಳು ಇಟ್ಕೊಂಡಿರೋವಂಥವ್ರು, ಅಥವಾ ಹೆವಿ ಒಂದು ಬಸ್ಗಳು ಇಟ್ಕೊಂಡಿರೋವಂಥವ್ರು, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಅನುಕೂಲಗಳಾಗುತ್ತೆ. ಪರ್ಚೇಸ್ ಮಾಡೋಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು. ಇಲ್ಲೊಂದು ಕಡೆ ರಾಹು ತುಂಬ ಚೆನ್ನಾಗಿದ್ದಾನೆ, ಶತ್ರುಧ್ವಂಸ, ಧನ ಪ್ರಾಪ್ತಿಯಾಗುವಂಥದ್ದು, ಪ್ರವಾಸ, ಶುಭ ಲಾಭ, ಕುಟುಂಬದಲ್ಲಿ ಸುಖ ಅಂಥದ್ದು, ಮತ್ತು ದ್ರವ್ಯ ಲಾಭ, ಸುಖ ಪ್ರಾಪ್ತಿ, ಧನ ಪ್ರಾಪ್ತಿ ಅಂತ ಹೇಳುತ್ತೆ. ನೋಡಿ, ಯಾವುದೇ ವ್ಯವಹಾರಗಳು ಕೈ ಹಾಕಿ ನಿಮಗೆ ಅನುಕೂಲಗಳಾಗಂತ. ಯಾಕಂದರೆ ವ್ಯಯಸ್ಥಾನದಲ್ಲಿ ಶುಕ್ರ ಇದ್ದಾನೆ, ತುಂಬ ಚೆನ್ನಾಗಿದೆ. ನೋಡಿ, ವ್ಯಯಸ್ಥಾನದಲ್ಲಿ ನೋಡಿ, ಅದೇ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದರೆ ಅವನು ಕರೋಡ್ಪತಿನ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಸ್ವಲ್ಪ ತುಂಬ ಅಷ್ಟು ಆ ಥರ ಸಾಹುಕಾರ ಅಂತ ಕಾಣಿಸಲ್ಲ. ಆದರೆ ವ್ಯಯಸ್ಥಾನದಲ್ಲಿ ಶುಕ್ರ ಅನ್ನೋದಿದ್ದರೆ ಕರೋಡ್ಪತಿ ಅವನು. ಅದು ಜಾತಕಗಳು ಹೇಳುತ್ತೆ, ನಾವು ಹೇಳಲ್ಲ, ಜಾತಕದಲ್ಲೇ ಹೇಳುತ್ತದು. ಸೊ ಅದರಿಂದ ಸಪ್ತಮಾಧಿಪತಿ ಬಂದು ಶುಕ್ರನ ಜೊತೆ ಇರುವಂಥ ವ್ಯಯಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ವ್ಯವಹಾರಗಳು ನಿಮ್ಮ ಅಂಗಡಿಯಲ್ಲಿ ನಡೆದಿರೋ ಬೇರೆ ಆನ್ಲೈನಲ್ಲಿ ನಡೆಯುವಂಥದ್ದು, ಅಥವಾ ಡೆಲಿವರಿ ಕೊಡುವಂಥ ಕೂಡ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮುಖ್ಯ ವೃಶ್ಚಿಕ ರಾಶಿಯವರಿಗೆ ಶನಿ ಒಂದು ಪ್ರಾರ್ಥನೆ ಮಾಡಿ, ಶನಿ ಒಂದು ನೀವು ಪ್ರಾರ್ಥನೆ ಮಾಡಿದ್ರೆ ಕುಟುಂಬದಿಂದ ನಿಮಗೆ ಅನುಕೂಲಗಳಾಗುವಂಥದ್ದು, ಮತ್ತು ಕುಟುಂಬದ ಜೊತೆ ಇನ್ನೂ ಬೆರೆಯುವಂಥ ಸಂದರ್ಭ ಇರುತ್ತೆ. ನೋಡಿ, ಧನುಸು ರಾಶಿಯವರು ಕುಟುಂಬದ ಜೊತೆ ಸೇರಿ ಸುಮಾರು ಒಂದು 5-6 ವರ್ಷ ಆಗಿಬಿಟ್ಟಿರುತ್ತೆ. ಅದು ಈಗ ಒಂದು ಒಳ್ಳೆಯ ಶುಭ ಶಕುನ. ಆಲ್ರೆಡಿ ಸೇರೋ ಒಂದು 2-3 ತಿಂಗಳಿಂದ ಇದೆ. ಸೊ 2-3 ತಿಂಗಳಿಂದ ಫ್ಯಾಮಿಲಿ ಜೊತೆ ಸೇರಿರ್ತೀರ, ಅದಂಗೆ ಇನ್ನು ಮುಂದೆ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಮುಖ್ಯವಾಗಿ ನೀವು ಶನಿ ಒಂದು ಶಾಂತಿ ಮಾಡಿ, ಮತ್ತು ಕುಜನ ಒಂದು ಶಾಂತಿ ಮಾಡ್ಕೊಳ್ಳಿ. ನಿಮಗಿನ್ನ ಹೆಚ್ಚಿನ ಶುಭ ಫಲಗಳು ಈ ವಾರದಲ್ಲೇ ನೀವು ನೋಡ್ಬೋದು. ನೋಡಿ, ಈಗ ಮಕರ ರಾಶಿ ನೋಡಿ, ಮಕರ ರಾಶಿಗೆ ಆ್ಯಕ್ಚುಲಿ ಇವಾಗ ಹೇಳ್ಬೇಕಂದ್ರೆ ಮಕರ ರಾಶಿಗೆ ತುಂಬ ತೊಂದರೆ ಇದೆ ಈ ವರ್ಷದಲ್ಲಿ. ಆದರೂ ಕೂಡ ಈ ವಾರದಲ್ಲಿ 90% ರಿಸಲ್ಟ್ ಅಂತ ಹೇಳ್ತೀನಿ ಯಾರು ಮಕರ ರಾಶಿಗೆ. ಬೇಕಂದರೆ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಮಕರ ರಾಶಿಯವ್ರಿಗೆ ತುಂಬ ಮಟ್ಟಿಗೆ ಸ್ವಲ್ಪ ತೊಂದರೆನೇ, ಅಂದರೆ ತಕ್ಕ ಮಟ್ಟಿಗಿದೆ. ಆದರೂ ಕೂಡ ಈ ವಾರದಲ್ಲಿ ಒಂದು ಹೆಚ್ಚಿನ ಶುಭ ಫಲಗಳ ನೀವು ನೋಡ್ಬೋದು. ಯಾಕಂದರೆ ನೋಡಿ, ಎಲ್ಲ ಗ್ರಹಗಳು ಈ ವಾರದಲ್ಲಿ ನಿಮಗೆ ಮಕರ ರಾಶಿಗಳು ತುಂಬ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಎಲ್ಲನೂ ಲಾಭ ಕೊಡುವಂಥದ್ದು, ಫ್ರೆಂಡ್ಸ್ಗಳು ದೂರ ಹೋಗುವಂಥದ್ದು, ಫ್ರೆಂಡ್ಸ್ಗಳಿಂದ ಅನುಕೂಲ ಆಗುವಂಥದ್ದು, ಯಾರಾದರೂ ಅಕ್ಕ ಇರೋವಂಥವ್ರು ಅಥವಾ ಅಣ್ಣ ಇರೋವಂಥವ್ರು
ಅವರಿಂದ ಒಂದು ಹೆಚ್ಚಿನ ಶುಭ ಫಲಗಳು, ಅಥವಾ ದೊಡ್ಡಪ್ಪ ದೊಡ್ಡಮ್ಮನಿಂದ ಅನುಕೂಲಗಳಾಗೋಂಥದ್ದು, ಫ್ರೆಂಡ್ಸ್ಗಳು, ಹೊಸ ಫ್ರೆಂಡ್ಸ್ಗಳು ಸಿಗೋವಂಥದ್ದು, ಫ್ರೆಂಡ್ಸಿಂದ ಅನುಕೂಲಗಳಾಗೋವಂಥದ್ದು, ಯಾರು ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅವ್ರಿಗೆ ಒಂದು ಅಧಿಕಾರಿಗಳಿಂದ ಒಂದು ಅನುಕೂಲಗಳಾಗೋಂಥದ್ದು, ಪ್ರಮೋಷನ್ಗಳು ಕೊಡುವಂಥದ್ದು, ಗಿಫ್ಟ್ಗಳು ಕೊಡುವಂಥದ್ದು. ಸುಮಾರು ಈ ಮಕರ ರಾಶಿಗಳು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಅದು ಎಲ್ಲೋ ಒಂದು ಕಡೆ ಲಗ್ನದಲ್ಲಿ ಗುರು ಇದ್ದಾನೆ, ಕೊಟ್ಟಿರೋಂಥ ಗಿಫ್ಟು, ಕೊಟ್ಟಿರೋಂಥ ಅಮೌಂಟು ಬೇಡ ಅಂತ ಹೇಳೋದು ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಪ್ರೀತಿಯಿಂದ ಕೊಟ್ಟದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾಕಂದರೆ ಗುರು ಲಗ್ನದಲ್ಲಿದ್ದಾನೆ, ನಿಮ್ಮನ್ನು ದೊಡ್ಡತನ ತೋರಿಸುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದು ಲಗ್ನದಲ್ಲಿ ಶನಿ ಬೇರೆ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಮಂಕಾಗಿರ್ತೀರ, ಏನೋ ಒಂದು ಸ್ವಲ್ಪ ವಿಘ್ನಗಳಾಗುವಂಥದ್ದು, ಸ್ವಲ್ಪ ಡಿಲೇ ಆಗುವಂಥದ್ದು ಕೆಲಸಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ ನೀವೇ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಡಿಲೇ ಮಾಡಿಸುವಂಥದ್ದು ಕೂಡ ಇರುತ್ತೆ. ಏನೋ ಒಂದು ವಿಷಯಗಳು ಬರುತ್ತೆ, ಅದರಲ್ಲಿ ನೀವೇ ಒಂದು ಸ್ವಲ್ಪ ಡಿಲೇ ಮಾಡೋವಂಥದ್ದು ಅದು ಕೂಡ ಇರುತ್ತೆ. ನೋಡಿ, ಪಂಚಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ. ತೃತೀಯ ಸ್ಥಾನದಲ್ಲಿ ಕುಜ ಇದ್ದಾನೆ. ನೋಡಿ, ತಮ್ಮ ಮತ್ತು ಯಾರಾದರೂ ತಂಗಿಯರಿದ್ದರೆ, ಅಥವಾ ಸಾಮಾನ್ಯ ಮನೆ ಅಕ್ಕಪಕ್ಕದವರಿಂದಲೇ ನಿಮಗೆ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲ ಒಂದು ಕಡೆ ಶನಿ ಲಗ್ನದಲ್ಲಿದ್ದರೆ ಏನಾಗುತ್ತೆ ಅಂದರೆ, ನೋಡಿ, ಶನಿ ಮುಖ್ಯವಾಗಿ ಜಾತಕದಲ್ಲಿ ಏನಾದರೂ ಶನಿ ಇದ್ಬಿಟ್ಟ ಅಂದರೆ ಅವ್ರಿಗೇನೋ ಒಂದು ತೊಂದರೆ ಇದ್ದೇ ಇರುತ್ತೆ. ಮಾನಸಿಕ ಪೀಡೆ ಆಗಲಿ, ಏನೋ ಒಂದು ಗೊಂದಲ, ಏನೋ ಒಂದು ತಳಮಳ ಆ ಥರ ಕೂಡ ಇದ್ದೇ ಇರುತ್ತೆ ಇವ್ರಿಗೆ ಲಗ್ನದಲ್ಲಿ. ಆದರೆ ಇವ್ರಿಗೆ ಲಗ್ನದಲ್ಲಿ ಲಗ್ನಾಧಿಪತಿನೇ ಇದ್ದಾನೆ, ಅದು ಸ್ವಲ್ಪ ಮಟ್ಟಿಗೆ 50% ಓಕೆ, ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹಂಗೆ ತೊಂದರೆ ಕೊಡ್ತಾನೆ. ಆದರೆ ಏಪ್ರಿಲ್ ನಂತರ ಹೆಚ್ಚಿನ ಶುಭ ಫಲಗಳು ಇರುತ್ತೆ. ನೋಡಿ, ಮಕರ ರಾಶಿ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ನೋಡಿ, ತುಂಬ ಚೆನ್ನಾಗಿದೆ ಈ 12 ರಾಶಿಗಳಲ್ಲಿ. ಮಕರ ರಾಶಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸಿದ್ರು ಕೂಡ ಸ್ವಲ್ಪ ಶನಿಯ ಒಂದು ಶಾಂತಿ ಮಾಡ್ಕೊಳ್ಳಿ, ಸಾಯಿಬಾಬನ ದೇವಸ್ಥಾನ ಹೋಗಿ ಬನ್ನಿ. ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳು ಬರುತ್ತೆ. ಮತ್ತು ಬಂದಮೇಲೆ ನಮಗೆ ದಯವಿಟ್ಟು ಮಕರ ರಾಶಿ ಆದ್ರೆ ಅನಿಸಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ. ಇಲ್ಲ ಸರ್, ಈ ತಿಂಗಳು ನಾರ್ಮಲ್ ಆಗಿ ಈಗ ಜಾಸ್ತಿ ಕೆಲಸಕ್ಕೆ ಹೋಗೋಂಥವ್ರು ಅವ್ರಿಗೆ ಆ ಲಾಭಗಳು ಸಿಗೋವಂಥದ್ದು, ಯಾರಿಗೆ ಲಾಭ ಆಗಿದೆ ಖಂಡಿತ ನಂಗೆ ಮೆಸೇಜ್ ಮಾಡಿ ತಿಳಿಸಿ. ನೋಡಿ, ಕುಂಭರಾಶಿಯವ್ರಿಗೆ ದಶಮದಲ್ಲಿ ರವಿ ಇದ್ದಾನೆ. ಯಾರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ವೋ, ಸ್ವಲ್ಪ ವಿಳಂಬ ಆಗುತ್ತೋ ಅಂಥವ್ರಿಗೆ ಈಗ ಕುಂಭರಾಶಿಯವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿರೋಂಥದ್ದು. ಆಲ್ರೆಡಿ 20 ದಿವಸ ಆಗಿರುತ್ತೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂದು, ಇನ್ನೊಂದು 10 ದಿವಸ ಟೈಮ್ ಇರುತ್ತೆ ಅವ್ರಿಗೆ. ಯಾವುದೇ ಒಂದು ಕೆಲಸಗಳಲ್ಲಿ ಸ್ಟ್ರಕ್ ಆಗಿರೋಂಥದ್ದು, ಗೌರ್ಮೆಂಟ್ ವಿಚಾರದಲ್ಲಿ ಏನಾದರೂ ಒಂದು ನಿಂತಿರೋಂಥದ್ದಿದ್ರೆ ಅದನ್ನು ಖಂಡಿತ ನೀವು ಈ ಸಮಯದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ದಶಮದಲ್ಲಿ ರವಿ ಇದ್ದಾನೆ. ಗೌರ್ಮೆಂಟಲ್ಲಿ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಕಾಂಟ್ರಾಕ್ಟ್ ವಿಚಾರದಲ್ಲಿ, ಅಂದರೆ ಸರ್ಕಾರದಲ್ಲೇ ಕಾಂಟ್ರಾಕ್ಟ್, ಸಬ್ ಕಾಂಟ್ರಾಕ್ಟೆಲ್ಲ ಇರುತ್ತೆ. ಸೊ ಅಂಥವ್ರಿಗೆ ತುಂಬ ಒಂದು ಹೆಚ್ಚಿನ ಶುಭ ಫಲಗಳು. ಮತ್ತು ನಿಮ್ಮದೇ ಒಂದು ಟ್ಯಾಲೆಂಟ್ ತೋರಿಸ್ತೀರಾ ಕುಂಭರಾಶಿಯವರು. ಅಂದರೆ ಸ್ವಲ್ಪ ಕುಂಭರಾಶಿಯವ್ರಿಗೆ ಮೇನ್ ಏನಂದರೆ ತುಂಬ ಸುತ್ತಾಟ, ತುಂಬ ದೂರ ಹೋಗುವಂಥದ್ದು, ಮತ್ತು ದುಡ್ಡುಗಳು ತೊಂದರೆ ಆಗುವಂಥದ್ದು. ನೋಡಿ, ಕುಂಭರಾಶಿಯವರು ಏನಂದರೆ ಮುಖ್ಯವಾಗಿ ಮಾತಾಡಿ ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಕೋಪ ಮಾಡ್ಕೊಂಡು ಮಾತಾಡೋಂಥದ್ದು, ಸ್ವಲ್ಪ ವಿಚಿತ್ರವಾಗಿ ಇರಿಟೇಟಿಂಗಾಗಿ ಮಾತಾಡೋಂಥದ್ದು, ಬೇರೆಯವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗಿ ಅದರಿಂದ ಅವ್ರು ನಿಮ್ಗೆ ಬೇರೆ ಆಗ್ಬೋದು ಹೊರತು ಬೇರೆ ಯಾವುದೂ ಕಾರಣಗಳಿರಲ್ಲ. ಯಾಕಂದರೆ ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಎಲ್ಲೋ ಒಂದು ಕಡೆ ತುಂಬ ತೊಂದರೆ ಆಗುವಂಥದ್ದು, ಫ್ಯಾಮಿಲಿಯಲ್ಲೂ ಅಷ್ಟೇ, ಕುಟುಂಬದಲ್ಲಿ ಏನಾದರೂ ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ಳಿ. ನಿಮ್ಮ ಕೆಲಸಗಳು ಈ ವಾರದಲ್ಲಿ ಆಗುವಂಥದ್ದು, ನಿಮ್ಮ ಯಾವುದೇ ಕೆಲಸ ನಿಂತ್ಕೊಳ್ಳೋದು ನಿಮ್ಮ ಕೆಲಸದ ವಿಚಾರದಲ್ಲಿ 100% ಏಳಿಗೆ ತೋರಿಸ್ತದೆ. ಆದರೆ ಎಲ್ಲ ಒಂದು ಕಡೆ ಕೆಲಸದಲ್ಲಿ ಏಳಿಗೆ ಆಗುತ್ತೆ, ಆದರೆ ಹೆಂಗಸರಿಂದ, ಸ್ತ್ರೀಯರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು, ಇಲ್ಲ ಏಕಾಗ್ರತೆಯ ಒಂದು ತೊಂದರೆ, ಇಲ್ಲ ಕೆಲಸಕ್ಕೆ ಕರೀತಾ ಇರ್ತಾರೆ ನೀವೇ ಹೋಗೋದಿಲ್ಲ, ಇಲ್ಲ ನೆಕ್ಸ್ಟ್ ಬರ್ತೀನಿ, ಬರೋ ವಾರ ಬರ್ತೀನಿ ಅಂತ ನೀವೊಂದು ಪೋಸ್ಟ್ಪೋನ್ ಮಾಡೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಬಂದಿರೋಂಥ ಕೆಲಸ ಬಿಡಬೇಡಿ, ತುಂಬ ಇಂಪಾರ್ಟೆಂಟ್. ಅದು ಕೊರೋನಾ ಟೈಮ್ನಂಥ ಕೆಲಸಗಳು ಬರೋದು ತುಂಬ ಕಷ್ಟ ಆಗಿದೆ. ಆದ್ದರಿಂದ ಕುಂಭರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇಲ್ಲ. ಇವಾಗ ಏನು ನೀವು ಕಮಿಟ್ ಆಗ್ತಾರೆ, ಇಡೀ ವರ್ಷ ನಿಮ್ಗೆ ಕಮಿಟ್ ಆದಂಗೆ. ಸೊ ಈ ವರ್ಷದಲ್ಲಿ ಈ ಒಂದು 10 ದಿವಸ, ಒಂದು 15 ದಿವಸದಲ್ಲಿ ಏನು ಕೆಲಸ ಬರುತ್ತೆ ಅದನ್ನು ಕಮಿಟ್ ಆಗಿ ಖಂಡಿತ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಆದರೆ ಮುಖ್ಯವಾಗಿ ಕುಂಭರಾಶಿಯವ್ರು ನಾನೇನು ಹೇಳ್ತೀನಿ ಅಂದರೆ, ಹನುಮಾನ್ ಚಾಲಿಸ ಪ್ರತಿನಿತ್ಯ ಪಠಿಸಿ. ಹನುಮಾನ್ ಚಾಲಿಸ ಪಠಿಸೋದ್ರ ಜೊತೆಗೆ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ, ಖಂಡಿತ ನಿಮಗೆ ಏನು ಚೆನ್ನಾಗಿರುತ್ತೆ. ಇನ್ನೊಂದು ಲಕ್ಷ್ಮೀಕರ ಅಂತಲೇ ಹೇಳುತ್ತೆ. ಯಾಕಂದರೆ ಚತುರ್ಥದಲ್ಲಿ ರಾವಿದ್ದಾನೆ. ಯಾರಾದರೂ ಗಾಡಿ ತೊಗೊಳ್ಳೋಂಥದ್ದು, ಮನೆ ತೊಗೊಳ್ಳೋಂಥದ್ದು ವಿಚಾರದಲ್ಲಿ ಯಾಮಾರೋದುಂಟು. ಯಾರೋ ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ದಶಮದಲ್ಲಿ ಬುಧ ಕೂಡ ಇದ್ದಾನೆ. ದುಡ್ಡಿನ ಒಂದು ಅನುಕೂಲ ಮಾಡಿಕೊಡ್ತಾನೆ. ಮತ್ತು ಯಾರೋ ಒಂದು ಬ್ರೋಕರಿಂದ ನಿಮಗೆ ಅನುಕೂಲಗಳಾಗುವಂಥದ್ದು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕುಂಭರಾಶಿಯವರಿಗೆ. ಒಂದು 50% ಓಕೆ ಅಂತ ಕೂಡ ಹೇಳ್ಬೋದು. ಈಗ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 4 ಗ್ರಹಗಳು ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆಲ್ಲ ಒಂದು ಕಡೆ ನೋಡಿ, ನಾನು ನೋಡಿದಾಗ ಮೀನರಾಶಿಯವರಿಗೆ ಇನ್ಶೂರೆನ್ಸ್ ಬರುವಂಥದ್ದು, ಈಗ ಅವ್ರ ತಂದೆನೋ ಯಾರೋ ತಾಯಿ ತೀರ್ಕೊಂಡಿರ್ತಾರೆ, ಅದರಿಂದ ಅವ್ರಿಗೆ ಏನಾದರೂ ಇನ್ಶೂರೆನ್ಸ್ ದುಡ್ಡು ಬರುವಂಥದ್ದು, ಇದು ಯಾವುದೋ ಪೆಂಡಿಂಗ್ ಇರೋಂಥ ಅಮೌಂಟ್ಗಳು ಬರುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಗುರು ನೀಚನಾಗಿ ಲಾಭಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ ಜೊತೆನೇ ಇದ್ದಾನೆ. ಆದ್ದರಿಂದ ನಿಮಗೆ ಎಲ್ಲೋ ಹೋದರೂ ಸ್ವಲ್ಪ ಮಟ್ಟಿಗೆ ಲಾಭನೇ ಅಂತ ಹೇಳುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡೇ ಸ್ವಲ್ಪ ಡಿಪ್ರೆಸ್ ಆಗುತ್ತೆ. ಯಾಕಂದರೆ ಮೀನರಾಶಿಗೆ ಶನಿ ಒಂದು ಜೊತೆ ಇರೋದ್ರಿಂದ ಯಾವಾಗ ಮಂಕಾಗಿರೋವಂಥದ್ದು, ಫೇಸಲ್ಲಿ ಒಂದು ಕಳೆನೇ ಇಲ್ದಿರೋವಂಥದ್ದು, ಸ್ವಲ್ಪ ಏನೋ ಒಂದು ಕಾಯಿಲೆ ಇರುವಂಥದ್ದು, ಏನೋ ಒಂದು ಚಿಕ್ಕಪುಟ್ಟ ಜ್ವರ ಬರುವಂಥದ್ದು, ಚಿಕ್ಕಪುಟ್ಟ ತಲೆನೋವು ಬರುವಂಥದ್ದು, ಕಾಲು ನೋವಿಗೆ ಸಂಬಂಧಪಟ್ಟಾಗೆ, ಜೊತೆಗೆ ಲಗ್ನದ ಕುಜ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಬಿಸಿಯಿಂದ ಏನಾದರೂ ತೊಂದರೆ ಆಗುವಂಥದ್ದು, ಚಿಕ್ಕದಾಗೆ ಒಂದು ಬೆಂಕಿಯಿಂದ ಅನಾಹುತಗಳು, ಕಾಲಿಗೆ ಏಟಾಗುವಂಥದ್ದು, ಕಾಲು ಬಿಸಿಯಾಗಿ ಇಲ್ಲ ಕೈ ಸುಟ್ಕೊಳ್ಳುವಂಥದ್ದು, ಚಿಕ್ಕ ಪುಟ್ಟದ್ದು
ಮೀನ ರಾಶಿಯವರು ಇದ್ದೇ ಇರುತ್ತೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಲಗ್ನಲ್ಲಿ ಕುಜ ಇದ್ದಾನೆ, ಬಟ್ ಅವರು ಕೂಡ ಈಗ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೆ. ಅದರ ಇನ್ನೊಂದು 5 ದಿವಸ ಆಗುತ್ತೆ, 5 ದಿವಸದಲ್ಲೇ ಮತ್ತೆ ಹೋಗ್ತಾನೆ. ಆಗ ನಿಮಗೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಆದರೆ ಮುಖ್ಯವಾಗಿ ಮೀನ ರಾಶಿಯವರು ಶನಿ ಒಂದು ಶಾಂತಿ ಮಾಡ್ಕೊಳ್ಳಿ. ಯಾಕಂದರೆ ಗುರು ಜೊತೆ ಲಗ್ನಾಧಿಪತಿ ಜೊತೆ ಶನಿ ಇರೋದ್ರಿಂದ